व्याप्तं सुगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विदधद्वितं ब्रह्मनारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलधिदुरितुर्देवता मौनिरत्नं चिन्तारत्नं जगत्पतितां सत्सरोजद्युरत्नं कौसल्याया लसतु मम तन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनुमन्तमुपास्महे यतो भूतानि जायन्ते येन जीवन्ति तान्विता यो हन्ति मोक्षदस्तेषां तं विष्णुं प्रणमाम्यहम्. ಗುರುದೇವತೆಗಳನ್ನು ಸ್ಮರಿಸಿ ತಮ್ಮೆಲ್ಲರನ್ನು ಅಭಿನಂದಿಸಿ ಅಪರೂಪದ ವಿಷ್ಣು ರಹಸ್ಯ ಅನ್ನುವಂತಹ ಒಂದು ಪ್ರಮೇಯದ ಕಥನ ಭಾಗವನ್ನು ನಾವು ನೋಡ್ತಾ ಇದ್ದೇವೆ. ನೈಮಿಷ ಕ್ಷೇತ್ರದಲ್ಲಿ ಈ ಪುರಾಣ ಹರಿದು ಬಂದ ಸಂಗತಿಯನ್ನು ಹೇಳ್ತಾ, ಗುರು ಪರಂಪರೆಯನ್ನು ನೆನೆದರೆ ಮಾತ್ರ ನಮಗೆ ವಿದ್ಯೆ ಲಭ್ಯವಾಗುವಂಥದ್ದು. ಭಗವಂತ ತಾನು ಸೃಷ್ಟಿಯ ಆರಂಭದಲ್ಲಿ ಒಬ್ಬನೇ ಇದ್ದವನು ಬಹಳ ಆಗಬೇಕು ಅಂತ ಯೋಚಿಸಿ ಮೊದಲಿಗೆ ಚತುರ್ಮುಖನನ್ನ ಎತ್ತು ಲೋಕದ ಸೃಷ್ಟಿ ಕಾರ್ಯಕ್ಕಾಗಿ ನೀನು ಮುಂದುವರಿಬೇಕು ಅಂತ ಹೇಳಿದ ಬಳಿಕ ತನ್ನದೇ 4 ರೂಪಗಳನ್ನು ವಾಸುದೇವ, ಸಂಕರ್ಣ, ಪ್ರದ್ಯುಮ್ನ, ಅನಿರುದ್ಧ ಅಂತ ತೊಡ್ತಾನೆ. ಆಗ ಮಾಯಾ, ಜಯ, ಶಾಂತಿ, ಕೃತಿ ಅಂತ ಲಕ್ಷ್ಮಿಯ 4 ರೂಪಗಳಿಂದ ಎದ್ದು ಬರ್ತಾಳೆ. ಅಲ್ಲಿಗೆ ಮುಗಿಯುವುದಿಲ್ಲ, ಅದು 10 ಆಗುತ್ತೆ. ಭಗವಂತನ ರೂಪ ಅವಳು 10 ಆಗ್ತಾಳೆ. ಭಗವಂತ 24 ರೂಪಗಳನ್ನು ತೊಡುತ್ತಾನೆ, ಅವಳು 24 ರೂಪಗಳನ್ನು ತೊಡುತ್ತಾಳೆ. ಭಗವಂತ 51 ರೂಪಗಳಿಂದ ವರ್ಣ ಮಾಲೆಗಳಲ್ಲಿ ಸೇರಿದ ಅಜ, ಆನಂದಾದಿ ರೂಪಗಳಿಂದ ಕ್ಷಂ ಲಕ್ಷ್ಮೀ ನೃಸಿಂಹಾಯ ನಮಃ ಅನ್ನುವ ತನಕದ ಅಕ್ಷರ ಮಾಲಿಕೆಯ ರೂಪಗಳನ್ನು ತೊಡುತ್ತಾನೆ. ಹಾಗೆ ಅವಳು ಕೂಡ ಅದೇ ಹೆಸರಿನಿಂದ ಅವನ ಮಡದಿಯ ರೂಪದಿಂದ ಆವಿರ್ಭವಿಸ್ತಾಳೆ. ಇದೆಲ್ಲ ತಂತ್ರ ಗ್ರಂಥಗಳಲ್ಲಿ ಆ ನಾಮಗಳು, ಅದರ ವಿವರಣೆ, ಯಾಕೆ ಅದು ಆ ನಾಮದಿಂದ ಪ್ರಸ್ತುತ ಆಗಿದೆ ಅನ್ನುವ ಸಂಗತಿಗಳನ್ನು ತಂತ್ರಗಳು ಹೇಳ್ತಾರೆ. ಭಗವಂತ ಮತ್ತೆ ಕಲಶಕ್ಕೆ ಸಂಬಂಧಪಟ್ಟ 101 ರೂಪಗಳಲ್ಲಿ ಮೆರೆದ, ಅವಳು ಅಷ್ಟು ರೂಪಗಳನ್ನು ತೊಟ್ಟಳು. ಅಷ್ಟೋತ್ತರ ಶತನಾಮ ಅಂತ 108 ಆಯ್ತು, 1000 ಆಯ್ತು, 1008 ಆಯ್ತು, ಲಕ್ಷ ಆಯ್ತು, ಕೋಟಿ ಆಯ್ತು, ಅನಂತ ಸಂಖ್ಯೆಯ ಭಗವದ್ ರೂಪಗಳು ಬಂದಾಗಲೆಲ್ಲ ಅಷ್ಟೇ ರೂಪಗಳಿಂದ ಆಕೆಯೂ ಕೂಡ ವಿಶ್ವದಲ್ಲಿ ಎಲ್ಲೆಡೆ ತುಂಬಿ ತುಳುಕಿ ಭಗವಂತನ ಸೇವೆಯ ಒಂದು ಸಣ್ಣ ಅವಕಾಶವನ್ನು ಬಿಟ್ಟು ಬಿಡ್ಲಿಕ್ಕೆ ತಯಾರಿಲ್ಲದೆ ಭಗವಂತನಿಗೆ ವಶಳಾಗಿ ನಿಂತು ಲೋಕದ ಕಾರ್ಯಭಾರಗಳನ್ನ ನಡೆಸ್ತಾ ಇದ್ದಾಳೆ. ಹೀಗೆ ರಮಾನಾರಾಯಣರ ವಿಚಿತ್ರ ಲೀಲೆ, ಅದನ್ನು ನೆನೆದಷ್ಟು ನಮ್ಮ ಬದುಕಿನಲ್ಲೂ ಕೂಡ ಆನಂದ ತುಂಬಿ ತುಳುಕತ್ತೆ. ಯಾಕೆಂದ್ರೆ ಅವಳು ರಮಾ ಅಂದ್ರೆ ಆನಂದ ಭರಿತಳು ಅಂತ ಅರ್ಥ, ನಿತ್ಯ ಮುಕ್ತಳವಳು. ಅವಳೇ ಹಾಗಾದ್ರೆ ಅನಂತ ಕೋಟಿಯ ಅಂಶವೂ ಅಲ್ಲ ದೇವರಿಗೆ. ಅವಳು ದೇವರ ಕೋಟಿಯ ಅಂಶವನ್ನ ವಿಭಾಗ ಮಾಡಿದ್ರೆ ಒಂದು ಅಂಶವೂ ಅಲ್ಲ. ಅವಳೇ ಆನಂದ ತೊಂದೇಳಲು, ಆನಂದ ಪ್ರಭೂತಳು ಅಂತಂದ ಮೇಲೆ ಅವಳನ್ನ ಅನಾಯಾಸವಾಗಿ ಲೋಕದ ಕಾರ್ಯಕ್ಕಾಗಿ ನಿಯೋಜಿಸುವಂತಹ ಮಮ ಯೋನಿ, ನನ್ನ ಹೆಂಡತಿ, ಮಾಯಾಂ ಏತಾಂ ತರಂದಿದೆ ಮಮ ಮಾಯಾ ದುರಂತೆಯ ಅಂತೆಲ್ಲ ತನ್ನ ಮಡದಿ ಅಂತ ಅಷ್ಟು ಪ್ರೀತಿಯಿಂದ ಹೇಳಿಕೊಳ್ಳುವಂತಹ ಭಗವಂತನಿಗಿರುವ ಆನಂದಮಯತ್ವ ನಾವು ಊಹಿಸ್ಲಿಕ್ಕೂ ಅಸಾಧ್ಯ. ಹಾಗಾಗಿ ಇಬ್ಬರೂ ನಿತ್ಯ ಮುಕ್ತರು. ಈ ಜಗದ ಅಗಲದ ಅನೇಕ ಕಾರ್ಯಗಳಿಗೆ ತಮ್ಮನ್ನ ನಿಷ್ಕಾರಣವಾಗಿ, ನಿರ್ವ್ಯಾಜವಾಗಿ, ನಿರ್ಲೇಪದಿಂದ ಮಾಡುವಂತಹ ಕಾರ್ಯಭಾರಗಳನ್ನು ನೆನೆದವನಿಗೆ ಬದುಕಿನುದ್ದಕ್ಕೂ ಕೂಡ ಅಂಥದ್ದೇ ನಿರ್ಲೇಪವಾದ ಬದುಕು ಸಿಗುತ್ತೆ ಅನ್ನುವುದು ಅವರಿಬ್ಬರ ಸುಮುಖವು, ಸುಂದರತರವು, ಸುನಾಸವು, ಸುಖಚಿತ್ತನೂ, ಸುರಾರಾಧಿತ ಪಾದಾಬ್ಜವು ರಮಾನಾರಾಯಣ ಉಸ್ತುಮಃ ಅಂತ ವಾದರಾಜ ಗುರುಗಳು ಶಿರೀಷ ಗುಣದರ್ಪಣದಲ್ಲಿ ಅವರಿಬ್ಬರ ಅನಾದಿ ದಾಂಪತ್ಯವನ್ನ ವಿವರಿಸ್ತಾ, ಯಾರು ಆ ದಾಂಪತ್ಯವನ್ನ ಅತ್ಯಂತ ಶ್ರದ್ಧೆಯಿಂದ ನೆನಪಿಸಿಕೊಳ್ತಾರೋ, ಅವರ ದಾಂಪತ್ಯದಲ್ಲಿ ಎಂದೂ ಒಡಕಿಲ್ಲ ಅಂತ ಯಾರು ಉಪಾಸನೆ ಮಾಡ್ತಾರೋ ಅವನ ಜೀವನದಲ್ಲೂ ಕೂಡ ಎಂದೂ ಕೂಡ ಆನಂದವಾಗಲಿ, ಸಂಬಂಧಗಳಾಗಲಿ ಕಾರಣ ಇಲ್ಲದೆ ಅವನಿಂದ ದೂರವಾಗಿ ಒದ್ದಾಡುವಂತಹ ಪರಿಸ್ಥಿತಿ ಅವನಿಗೆ ಬರಲ್ಲ.
ಮತ್ತು ಪ್ರತಿಯೊಂದು ಜೀವನದ ಘಟನೆಯನ್ನು ಕೂಡ ಅವರಿಬ್ಬರ ನೆನಪಿನ ಜೊತೆಗೆ ಆತ ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತೆ ಅನ್ನುವುದು ಅವರಿಬ್ಬರ ಅದ್ಭುತ ಕ್ರೀಡೆಯ ನಿತ್ಯ ಸ್ಮರಣದ ಒಂದು ಫಲ ಅನ್ನುವ ಮಾತನ್ನ ಅಲ್ಲಿ ಹೇಳ್ತಾರೆ. ಅದರ ಕೆಲವು ಕೊನೆಯ ಮಾತುಗಳಲ್ಲಿ ಆಸಂಕದಾತಿ ಸ್ತ್ರೀ ರೂಪೋ ನಾನಾ ರೂಪ ಸಹಸ್ರಕೈ ಸರ್ವೇಪಿ ದೇವಾ ಸ್ತ್ರೀ ರೂಪ ಭೂತ್ವಾತ ನಿಮಿಷೇವಿರೇ. ಕೇವಲ ಅವಳದ್ದು ಮಾತ್ರ ಅಲ್ಲ ಸ್ತ್ರೀ ರೂಪ, ಅವಳಿಗೆ ಎಲ್ಲಿಂದ ಬಂತು ಆ ಸ್ತ್ರೀ ರೂಪ ಅಂದ್ರೆ ಸ್ವತಃ ಅದು ಭಗವಂತನದ್ದೇ. ಭಗವಂತನು ಕೂಡ ಅವಳಲ್ಲಿ ನೆಲೆಸಿದ ಅಂತರ್ಯಾಮಿ ರೂಪ ಅದು ಸ್ತ್ರೀ ರೂಪವೇ. ಇಲ್ಲ ಅಂದ್ರೆ ಮುಕ್ತಾನಾಂ ಪರಮಾಗತಿ ಅಂತ ಭಗವಂತನನ್ನ ಸ್ತ್ರೀ ರೂಪದಿಂದ ಗುರುತಿಸುವಂತಹ ಅನೇಕ ಸಾಲುಗಳು ನನಗೆ ಪುರಾಣಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಭಗವಂತನನ್ನ ಹಯಗ್ರೀವನ ಸ್ತ್ರೀ ರೂಪ ಇದೆ, ಮೋಹಿನಿಯ ರೂಪ ಇದೆ, ಅನೇಕ ಇಂಥದ್ದು ಅಲ್ಲಲ್ಲಲ್ಲಿ ಬೇರೆ ಬೇರೆ ಸಂದರ್ಭ ಬಂದಲ್ಲೆಲ್ಲ ಭಗವಂತನ ಸ್ತ್ರೀ ರೂಪದ ವರ್ಣನೆ ಇದೆ. ಹಾಗಾಗಿ ಸ್ತ್ರೀಯೂ ಹೌದು ಪುರುಷನೂ ಹೌದು ಅನ್ನುವ ದೃಷ್ಟಿಯಿಂದ ಭಗವಂತ ಪರಿಪೂರ್ಣ. ಲಕ್ಷ್ಮೀ ದೇವಿಗೆ ಸ್ತ್ರೀ ರೂಪ ಇದೆ ಬಿಟ್ರೆ ಪುಂರೂಪ ಇಲ್ಲ, ರೂಪ ಇಲ್ಲ. ಪುಂವತ್ ಶಕ್ತಿಮತಿ, ಪುಮ್ಮಿನಂತೆ ಸಾಮರ್ಥ್ಯ ಇದೆ. ಯಾಕೆಂದ್ರೆ ಬ್ರಹ್ಮಾದಿ ದೇವತೆಗಳನ್ನು ಕೂಡ ಅನಾಯಾಸವಾಗಿ ತಮ್ಮ ಬ್ರಹ್ಮಾಣಂ ತಮೃಷಿಂ ತಮ್ ಸುಮೇಧಾಂ ಅಂತ ಅವರನ್ನೆಲ್ಲ ಅವರವರ ಪದವಿಯಲ್ಲಿ ಕೂಡಿಸುವ, ಅನಾಯಾಸವಾಗಿ ಕೂಡಿಸಬಲ್ಲ ತಾಕತ್ವ ಹೆಣ್ಣು ಮಗಳಿಗಿದೆ ಅಂದ್ರೆ ಪುಂವತ್ ಶಕ್ತಿಮತಿ ನಾರಿ ಪುಂಶಬ್ದೇನ ವಿಧೀಯತೆ ಅಂತ ಅವಳನ್ನ ಅವ್ಯಕ್ತ ಪ್ರಧಾನ ಈ ಶಬ್ದಗಳಿಂದ ಯಾಕೆ ಹೇಳ್ತಾರೆ ಅಂದ್ರೆ ಅವಳು ಪ್ರಾಧಾನಿಕವಾದ ಕಾರ್ಯಗಳನ್ನು ನಡೆಸುವಲ್ಲಿ ಸಮರ್ಥಳು. ಹಾಗಾಗಿ ಭಗವಂತ ತಾನು ಸ್ತ್ರೀ ರೂಪ ತೊಟ್ಟು ಲೋಕಕ್ಕೆ ಉಳಿದ ಏನೇನು ಸ್ತ್ರೀ ರೂಪಗಳು ಕಾಣಿಸ್ತಾವೆ ಅದಕ್ಕೆ ತನ್ನದೇ ಕೊಡುಗೆ ಅನ್ನೋದನ್ನ ಸೂಚಿಸುವ ದೃಷ್ಟಿಯಿಂದ ಅನೇಕ ರೂಪಗಳನ್ನ ತೊಟ್ಟಾಗ ದೇವತೆಗಳು ಕೂಡ ಅವರೂ ಕೂಡ ಸ್ತ್ರೀ ರೂಪದಿಂದ ಭಗವಂತನನ್ನ ಉಪಾಸನೆ ಮಾಡಿದ್ರಂತೆ. ಅಂದ್ರೆ ಸ್ತ್ರೀ ರೂಪ ಅಂದ್ರೆ ಸ್ತ್ರೀ ಎನ್ನುವ ಶಬ್ದಕ್ಕೆ ಅರ್ಥ ಇನ್ನೊಂದರ ಜೊತೆಗೆ ಸಂತೋಷವಾಗಿ ಇರಲು ಬಯಸುವಂಥದ್ದು ಅಂತ. ಬಿಟ್ಟುಕೊಡುವ ಗುಣ, ಸಂತೋಷವನ್ನ ಹಂಚಿಕೊಳ್ಳುವ ಗುಣ ಇರುವಂತದ್ದಾದ್ರಿಂದಾಗಿ ಪರಮಾತ್ಮನಿಗೆ ಎಲ್ಲರೂ ಸ್ತ್ರೀಯರೇ. ಪುರುಷ ಪ್ರತಿಪಾದ್ಯನಾದವನು ಅವನೊಬ್ಬನೇ. ಪುರುಷ ಸೂಕ್ತದಿಂದ ಯಾರು ಪ್ರತಿಪಾದ್ಯನೋ ಅವನು ಪರಮ ಪುರುಷ. ಉಳಿದವರು ಎಲ್ಲರೂ ಕೂಡ ಅವನ ದೃಷ್ಟಿಯಿಂದ ಸ್ತ್ರೀಯರೇ. ಅದು ದೇವತೆಗಳಾದ್ರೂ ಸರಿ, ಬ್ರಹ್ಮಾದಿಗಳಾದ್ರೂ ಸರಿ, ಉಳಿದಂತೆ ಕಿನ್ನರರು, ಕಿಂಪುರುಷರು, ಮನುಷ್ಯೋತ್ತಮರು, ಚಕ್ರವರ್ತಿಗಳು ಯಾರೇ ಆದ್ರೂ ಕೂಡ ಭಗವಂತನ ಮುಂದೆ ಅವರು ಪುರುಷರಲ್ಲ. ಯಾಕಂದ್ರೆ ಪರಮ ಪುರುಷ ಅವನೊಬ್ಬನೇ. ಉಳಿದವರೆಲ್ಲ ಏನು ಅಂದ್ರೆ ಲೋಕದ ಪರಂಪರೆಯ ದೃಷ್ಟಿಯಿಂದ ಅವರಿಗೆ ಅವರ ನಂತರದವರಿಗಿಂತ ಅವರು ಗಟ್ಟಿ ಆದ್ರಿಂದಾಗಿ ಅವರನ್ನ ಪುರುಷ ಶಬ್ದದಿಂದ ನಿರೂಪಣೆ ಮಾಡ್ತಾರೆ. ಇನ್ನೂ ಒಂದು ಸೂಕ್ಷ್ಮ ಏನು ಅಂದ್ರೆ ಈ ಅಂಶವನ್ನ ಹೇಳುವಾಗ ಜೀವಕ್ಕೆ ಸ್ತ್ರೀ ಮತ್ತೆ ಪುಂ ಅಂತ ರೂಪ ಇದೆ. ಬಹಳ ಜನರ ಮತದ ಅಭಿಪ್ರಾಯ ಏನು ಅಂದ್ರೆ ಸ್ತ್ರೀ ಪುಂ ಅಂತ ಎರಡು ಭೇದ ಇಲ್ಲ, ಶರೀರ ಇದ್ದದ್ರಿಂದ ಸ್ತ್ರೀ ಪುಂ ಅಂತ ಕಾಣುತ್ತೆ. ಹೆಣ್ಣಿನ ಶರೀರ ಬಂದ್ರೆ ಅದು ಹೆಣ್ಣಾಗಿ ಕಾಣುತ್ತೆ, ಗಂಡಿನ ಶರೀರ ಬಂದ್ರೆ ಅದು ಗಂಡಾಗಿ ಕಾಣುತ್ತೆ. ಸರಿ, ಹಾಗಾದ್ರೆ ಹೆಣ್ಣು ಗಂಡು ಅನ್ನೋದು ಶರೀರದ ಲಕ್ಷಣ ಆಗಿದ್ರೆ ಶರೀರದಲ್ಲಿ ಇರುವುದು ಯಾವುದು? ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ. ಮಣ್ಣು ಹೆಣ್ಣ, ಗಾಳಿ ಹೆಣ್ಣ, ನೀರು ಹೆಣ್ಣ, ಅಥವಾ ಆಕಾಶ ಹೆಣ್ಣ, ಬೆಂಕಿ ಹೆಣ್ಣ? ಯಾವುದು ಹೆಣ್ಣಲ್ಲ, ಜಡ. ಅದು ಜಡಕ್ಕೆ ಹೆಣ್ಣು ಗಂಡು ಅಂತ ವಿಭಾಗ ಇಲ್ಲ. ಅಲ್ಲಲ್ಲ, ನಾವು ದೇವಸ್ಥಾನ ಕಟ್ಟುವಾಗ ಶಿಲೆಗಳಲ್ಲಿ ಹೆಣ್ಣು ಗಂಡು ಅಂತ ಹೇಳ್ತೀವಲ್ವಾ, ಅದು ಹೆಣ್ಣು ಗಂಡು ಅಂತ ಹೇಳುವುದು ನಾವು ಅಲ್ಲಿ ಉಪಯೋಗಿಸುವುದಕ್ಕೆ ಇದು ಉಪಯುಕ್ತ ಇದು ಉಪಯುಕ್ತ ಅಲ್ಲ ಅನ್ನೋ ಅರ್ಥದಲ್ಲಿ ಹೊರತು ಅದು ಯಥಾ ಪ್ರಕಾರ ಲೋಕದಲ್ಲಿರುವ ಹೆಣ್ಣು ಗಂಡು ಅನ್ನುವ ಸಂಯೋಗಕ್ಕೆ ಕಾರಣವಾಗಿ ಸಂತತಿಗೆ ಕಾರಣವಾಗುವ ಯಾವ ಜೀವದ್ರವ್ಯ ಅದರಲ್ಲಿ ಇಲ್ಲ. ಆದ್ರಿಂದಾಗಿ ಅಲ್ಲಿ ಹೆಣ್ಣು ಗಂಡು ಅನ್ನೋದು ಕೇವಲ ಸಾಂಕೇತಿಕ ಅಷ್ಟೇ. ಪ್ರತಿಮೆಯನ್ನ ಇಡುವುದಕ್ಕೆ ಪುಂಶಿಲೆ ಆಗ್ಬೇಕು. ಯಾಕೆಂದ್ರೆ ಅದು ಬಹಳ ಕಾಲ ಬಾಳ್ಬೇಕಾದ್ದು. ಅಭಿಷೇಕ ಮಾಡಿ 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 ಸೌದು ಹೋಗಿ ಮರೆ ಆಯಿತು ಅಂತ ಆಗಬಾರ್ದು. ಆದ್ರೆ ಅದರ ಕೆಳಗೆ ಆಧಾರಭೂತವಾದ ಸೋಮಸೂತ್ರದ ಹಾಗೆ ಒಂದು ಕಲ್ಲಿರುತ್ತಲ್ಲ, ಅದನ್ನ ಕಟ್ಟುವಾಗ ನಮಗೆ ಸ್ತ್ರೀ ಶಿಲೆನೇ ಆಗಬೇಕು. ಯಾಕಂದ್ರೆ ಅದೆರಡರ ಕಾಂಬಿನೇಷನ್ ನಲ್ಲಿ ನಾವು ಮಾಡುವ ಪೂಜೆ ಅದು ಪರಿಪೂರ್ಣ ಸೃಷ್ಟಿಗೆ, ಅಂದ್ರೆ ಲೋಕದ ಬೇರೆ ಬೇರೆ ಅನುಗ್ರಹಕ್ಕೆ ಶಕ್ತಿಗೆ ಬೇಕಿರುವಂತಹ ಒಂದು ಸಾನ್ನಿಧ್ಯವನ್ನು ಅದು ಹೊಂದಿ ನಿಲ್ಲತ್ತೆ. ಆದ್ರಿಂದಾಗಿ ಅದನ್ನ ಆ ರೀತಿ ಒಂದು ವಾಸ್ತುವಿನ ಅಥವಾ ಒಂದು ದೇವತಾ ಕಲ್ಪನೆಯ ದೃಷ್ಟಿಯಿಂದ ಜಡದಲ್ಲಿ ಸ್ತ್ರೀ ಪುಂ ಕಲ್ಪನೆ ಮಾಡಿದ್ದು ಹೊರತು
ಅದರಲ್ಲಿ ನಾವು ಲೋಕದಲ್ಲಿ ಹೇಳುವ ಹಾಗೆ ಸ್ತ್ರೀ ಪುಂ ಸೇರಿ ಒಂದು ಸಂತತಿಯ ವೃದ್ಧಿಗೆ ಕಾರಣವಾಗಿಯೋ ಅಥವಾ ಸಂತೋಷಕ್ಕೆ ಅವುಗಳೆರಡು ಜೊತೆ ಸೇರ್ತಾವೋ ಅನ್ನೋ ಅರ್ಥದಲ್ಲಿ ಅದನ್ನು ಹೇಳಿದ್ದಲ್ಲ. ಅದನ್ನಾಗಿ ಜಡದಲ್ಲಿ ಸ್ತ್ರೀ ಪುಂ ಅಂತ ವಿಭಾಗ ಇಲ್ಲ. ಹಾಗಾದ್ರೆ ಎಲ್ಲಿಂದ ಬಂತು? ಪಂಚಭೂತದಲ್ಲಿ ಇಲ್ಲ, ಜೀವ ಹೇಳುವ ಜೀವದಲ್ಲೂ ಇಲ್ಲ. ಎಲ್ಲಿಂದ ಬಂತು? ಆಚಾರ್ಯರು ಹೇಳಿದ್ರು ಅದು ಜೀವದಲ್ಲೇ ಇರುವುದು. ಜೀವದಲ್ಲೇ ಸ್ತ್ರೀ ಪುಂ ಅಂತ ಎರಡು ವಿಭಾಗ ಇದೆ. ಇದ್ದದ್ರಿಂದಲೇನೆ ಎರಕ ಹಾಕುವಾಗ ಅಥವಾ ಒಂದು ಅಚ್ಚಿನಲ್ಲಿ ಪಾಕ ಹಾಕುವಾಗ ಆ ಅಚ್ಚಿನಲ್ಲಿ ಯಾವ ಅಂಗಗಳಿವೆಯೋ ಅದು ಪಾಕದ ನಂತರ ಬಿಡಿಸಿದಾಗ ಕಾಣುತ್ತೆ ಗಟ್ಟಿಯಾದ್ಮೇಲೆ. ಅಲ್ಲಿ ಇಲ್ಲ ಅಂದ್ರೆ ಅದರಲ್ಲಿ ಹೇಗೆ ಕೈಕಾಲು ಮೂಗು ಬಾಯಿ ಬರ್ಲಿಕ್ಕೆ ಸಾಧ್ಯ? ಹಾಗಾಗಿ ಜೀವದಲ್ಲಿ ಒಳಗೆ ಕಣ್ಣು ಮೂಗು ಬಾಯಿ ಇದ್ರೆ, ಅದರಲ್ಲಿ ಹೆಣ್ಣು ಗಂಡು ಅನ್ನುವ ಲಿಂಗ ಭೇದ ಇದ್ರೆ, ಆವಾಗ ಶರೀರ ಬಂದಾಗ ಆ ಶರೀರಕ್ಕೆ ಅಂತಹ ಲಿಂಗದ ದ್ಯೋತನೆಯ ರೂಪ ಕಾಣುತ್ತೆ. ಇಲ್ಲ ಅಂದ್ರೆ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಲ್ಲ ಬದಲಾಗ್ಬೋದಾ? ಈಚೆಯಿಂದ ಆಚೆ ನಾವೇನೇನು ಲೋಕದಲ್ಲಿ ನೋಡ್ತೇವೆ, ಅವರನ್ನ ನಾವು ಆ ಕಡೆ ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಕಲ್ಪಿಸ್ತೇವಲ್ವಾ? ಅಂದ್ರೆ ಅದು ಹೆಣ್ಣು ಅಲ್ಲ ಗಂಡು ಅಲ್ಲ ಅಂತ ಒಂದಲ್ಲ. ನಿಜವಾಗಿ ಕೆಲವೊಂದು ಸರ್ತಿ ದೋಷದ ಕಾರಣದಿಂದ ಅಥವಾ ಕರ್ಮದ ವಿಪಾಕದಿಂದಾಗಿ ಹೆಣ್ಣಿನ ಲಕ್ಷಣವೂ ಪೂರ್ತಿ ಕಾಣಲ್ಲ, ಗಂಡಿನ ಲಕ್ಷಣವೂ ಅದರಲ್ಲಿ ಪೂರ್ತಿ ಇರಲ್ಲ. ಆಗ ಶರೀರ ಜೀವ ಹಾಗೆ ಇರುತ್ತೆ. ಆದ್ರೆ ದೇಹದಲ್ಲಿ ಪ್ರಕಟಗೊಳ್ಳಬೇಕಾದಂತಹ ಸಮಗ್ರತೆ, ಪುಂಸ್ತ್ವಕ್ಕೆ ಬೇಕಿರುವಂತಹ ಶರೀರದ ಸಮಗ್ರತೆ ಆಗಲಿ ಅಥವಾ ಸ್ತ್ರೀತ್ವಕ್ಕೆ ಬೇಕಿರುವ ಸಮಗ್ರ ಶರೀರವಾಗಿ ಅಲ್ಲಿ ಇರುವುದಿಲ್ಲ. ಅದರಿಂದ ಯಾವ ಕಾರ್ಯವನ್ನೂ ಕೂಡ ಯಶಸ್ವಿಯಾಗಿ ಲೋಕದಲ್ಲಿ ಉಳಿದಂತೆ ಹೆಣ್ಣು ಗಂಡುಗಳು ಏನು ಸಂತೋಷ ಪಡಬಹುದು ಅಥವಾ ಕಾರ್ಯಭಾರವನ್ನು ನಡೆಸಬಹುದು, ಅದು ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವ ಕಾರಣಕ್ಕೆ ಹಾಗೆ ಅದನ್ನ ನಾವು ಅತ್ತ ನಪುಂಸಕ ಅಂತ ಕರೆಯುವುದು, ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನೋ ಅರ್ಥದಲ್ಲಿ. ಆದ್ರೆ ಹೆಣ್ಣು ಜೀವ ಗಂಡು ಜೀವ ಅಂತ ನಾವು ವ್ಯವಹಾರದಲ್ಲಿ ಬಹಳ ಕಷ್ಟಪಡ್ತೀರಿ. ಆ ಹೆಣ್ಣು ಜೀವ ಅಂತೇಳಿ ಎಲ್ಲಿಂದ ಬಂತ ಆ ಜೀವ ಶಬ್ದ? ಜೀವದಲ್ಲಿ ಹೆಣ್ಣು ಗಂಡು ಇದ್ದದ್ರಿಂದಲೇನೆ ಈ ಶರೀರದಲ್ಲಿ ಗಂಡು ಹೆಣ್ಣು ಅನ್ನೋ ರೂಪ ಇದೆ. ಯಾಕೆ ಬಂತು ಅಂದ್ರೆ ಭಗವಂತ ಹೆಣ್ಣಾಗಿಯೂ ಇದ್ದಾನೆ ಗಂಡಾಗಿಯೂ ಇದ್ದಾನೆ. ಹೆಣ್ಣಿನ ಶರೀರಕ್ಕೆ ಸಂಬಂಧಪಟ್ಟಂತೆ ಹೆಣ್ಣಿನ ಪ್ರತಿಬಿಂಬವಾಗಿ ಹೆಣ್ಣು ರೂಪದಿಂದಲೇ ಇದ್ದಾನೆ. ಗಂಡು ಶರೀರದುಳ್ಳಂತಹ ಜೀವಿಗಳಿಗೆ ಗಂಡು ರೂಪದಿಂದಲೇ ಭಗವಂತ ಪ್ರತಿಬಿಂಬನಾಗಿದ್ದಾನೆ. ಅದರಿಂದಾಗಿ ಎರಡರಲ್ಲೂ ಇಲ್ಲ ಅಂದ್ರೆ ಅವನು ಹೆಣ್ಣಿನ ರೂಪ ತೊಡುವುದಕ್ಕೆ ಏನು ಕಾರಣ ಇದೆ? ನಮಗೆ ಆ ರೂಪ ಬರಬೇಕು ಅಂತ ಅನ್ನೋದಕ್ಕೋಸ್ಕರ ಅವನು ಹೆಣ್ಣಿನ ರೂಪವನ್ನು ತೊಟ್ಟು ಅವರವರಿಗೆ ಬೇಕಿರುವಂತಹ ಅಂತರಂಗದ ಬಿಂಬವನ್ನ ಭಗವಂತ ಹೆಣ್ಣಾಗಿ ಪ್ರಕಟಿಸಿ ಅವರಿಗೆ ಬೇಕಿರುವಂತಹ ಅನುಗ್ರಹವನ್ನ ಮಾಡ್ತಾನೆ. ಅದರಿಂದಾಗಿ ಭಗವಂತ ಸ್ತ್ರೀ ರೂಪವನ್ನು ತೊಟ್ಟಿದ್ದಾನೆ, ಪುಂರೂಪವನ್ನು ತೊಟ್ಟಿದ್ದಾನೆ. ಅನಂತ ರೂಪಗಳಲ್ಲಿ ಲೋಕದ ಕಾರ್ಯಭಾರಗಳನ್ನು ನಡೆಸುವುದು ಹೇಗೆ ಅಂತ ತೋರಿಸುವುದಕ್ಕೋಸ್ಕರ ಇಂತಹ ವಿಶೇಷವಾದ ಪ್ರಕೃತಿ ಪುರುಷರ ಆಟವನ್ನ ತೋರಿಸ್ತಾನೆ ಅಂತ ನಿರೂಪಣೆ ಮಾಡಿ, ಆ ನಂತರ ಮೋಕ್ಷಕ್ಕೆ ಹೋದ್ಮೇಲೂ ಹಾಗೆ ಮೋಕ್ಷದ ವರ್ಣನೆಯಲ್ಲೂ ಸ್ತ್ರೀಭಿರ್ವ ಯಾನಿರ್ವ ಅಂತ ಛಾಂದೋಗ್ಯದಲ್ಲಿ ಮೋಕ್ಷಕ್ಕೆ ಹೋದ ಮೇಲೆ ಅವನು ಇದ್ರ ಮಧ್ವ ವಿಜಯದಲ್ಲೂ ಮೋಕ್ಷದ ವರ್ಣನೆ ಮಾಡುವಾಗ ಸ್ತ್ರೀಯರ ಜೊತೆಗೆ ಪುರುಷರ ಜೊತೆಗೆ ಅವರವರು ತಮ್ಮ ತಮ್ಮ ವಿಮಾನಗಳಲ್ಲಿ ಸಂತೋಷ ಪಡ್ತಾರೆ, ತಮ್ಮ ತಮ್ಮ ಸಂಗಾತಿಗಳ ಜೊತೆಗೆ ಅಂತ ಮಾತಿದೆ. ಅಂದ್ರೆ ಮೋಕ್ಷದಲ್ಲೂ ಆಯಾ ಒಂದು ವೇಳೆ ಅದು ಜೀವಕ್ಕೆ ಏನು ಇಲ್ಲ ಅಂದ್ರೆ ಮೋಕ್ಷದಲ್ಲಿ ಹೋದ್ಮೇಲೆ ಮತ್ತೆ ಎಲ್ಲಿಂದ ಬಂತು ಸ್ತ್ರೀ ಪುಂ ಅಂತ? ಅಲ್ಲಿದೆ ಅಂದ್ರೆ ಅದು ಜೀವದಲ್ಲಿ ಇದ್ದ ಯಾವ ಅಂಶವೂ ಕೂಡ ಜೀವದಿಂದ ಬೇರೆಯಾಗಿ ಹೊತ್ತು ಬರುವುದಿಲ್ಲ. ಮತ್ತೆ ಯಾವುದೋ ಒಂದು ಇದ್ದದ್ದನ್ನ ಅದರ ಸ್ವಭಾವವನ್ನು ಕಿತ್ತು ತೆಗಿಲಿಕ್ಕೂ ಆಗಲ್ಲ. ಅಲ್ಲಿ ಇರುವುದನ್ನೇ ಇಲ್ಲೂ ಅನುಭವಿಸುವುದು, ಇರುವುದನ್ನೇ ಮುಂದೆ ಮೋಕ್ಷಕ್ಕೂ ಕೂಡ ಹೋದಾಗ ನಾವು ಸಂತೋಷ ಪಡುವುದು. ಅದರಿಂದಾಗಿ ಭಗವಂತ ಮುಕ್ತರಾಗಿರುವವರಿಗೂ ಮುಕ್ತಾನಾಂ ಪರಮ ಗತಿ, ಅಲ್ಲಿದ್ದವರಿಗೂ ಆನಂದವನ್ನು ನೀಡ್ತಾ ಅಲ್ಲಿಯ ಅವರವರ ಶಕ್ತಿಗೆ ಅನುಗುಣವಾಗಿ ಅವರ ಭಕ್ತಿಗೆ ಅನುಗುಣವಾಗಿ ಅವರ ಆನಂದದ ರತಿಯನ್ನು ಹೆಚ್ಚಿಸ್ತಾ ಹೋಗ್ತಾನೆ. ಏವಂ ಪೂರ್ವಂ ದೇವದೇವೋಹಮೇವ ಕಾಲಂ ಕಂಚಿನ್ ಮುಕ್ತ ಬಂಧೈರಜಾದ್ಯೈಃ ಲಕ್ಷ್ಮ್ಯಾ ಯುಕ್ತ ಕ್ರೀಡಯಾಮಾಸ ಪಶ್ಚಾತ್ ಸೃಷ್ಟುಂ ಚಾಸೀನ್ ಮಾನಸಂ ಕರ್ಮಬದ್ಧ. ಭಗವಂತ ಈ ಜಗತ್ತಿನ ದೇವತೆಗಳೆಲ್ಲ ಹುಟ್ಟುವ ಮುಂಚೆಯೇ ಎದ್ದು ನಿಂತು ಲಕ್ಷ್ಮಿಯಿಂದ ಕೂಡಿದವನಾಗಿ ಅವರವರ ಕರ್ಮಕ್ಕೆ ಅನುಸಾರವಾಗಿ ಬದ್ಧರಾದಂತಹ ಜೀವರನ್ನ ಅನೇಕ ಶರೀರಗಳಲ್ಲಿ ತಂದು ಅವರಿಗೆ ಯಾವ ರೀತಿ ಬದುಕು ಮುಂದೆ ನಡೆಸಲಿಕ್ಕೆ ವಾತಾವರಣ ಬೇಕು ಅದನ್ನೆಲ್ಲ ಸೃಷ್ಟಿ ಮಾಡ್ತಾ ಹೋದ. ವ್ಯಕ್ತಿಗತವಾಗಿ ಅವನಿಗೆ ಏನ್ ಲಾಭ ಇದೆ? ನಮಗೋಸ್ಕರ ಗಿಡ ಮರಗಳನ್ನ ಪ್ರಾಣಿ ಪಕ್ಷಿಗಳನ್ನ
ಆಹಾರ ಧಾನ್ಯಗಳನ್ನ ನಾವು ಉಪಯೋಗಿಸುವಂತಹ ಪದಾರ್ಥಗಳನ್ನೆಲ್ಲ ಸೃಷ್ಟಿ ಮಾಡುವುದರಲ್ಲಿ ಸ್ವತಃ ಅವನಿಗೇನು ಲಾಭ ಇದೆ? ಅವನಿಗೆ ಸೆಕೆ ಆಗುತ್ತೆ ಅಂತ ಫ್ಯಾನ್ ಸೃಷ್ಟಿ ಮಾಡಬೇಕಾ? ಅವನೇ ಸ್ವತಃ ಗಾಳಿ. ಅವನಿಗೆ ಚಳಿ ಆಗುತ್ತೆ ಅಂತ ಏನಾದರೂ ಬಿಸಿ ಬುಗ್ಗೆಯನ್ನ, ನೀರಿನ ಬುಗ್ಗೆಯನ್ನ ನಾವು ಬದರಿಗೆ ಹೋದಾಗ ಬಿಸಿ ನೀರಿನ ಕುಂಡ ಕಾಣುತ್ತೆ. ಈ ಕಡೆಯಿಂದ ಥಳ ಥಳ ಅಂತ ಕೈ ಹಾಕಿದ್ರೆ ಫ್ರೀಸ್ ಆಗುವ ನೀರು, ಮೈನಸ್ ಅಲ್ಲಿರುವಂಥದ್ದು. ಇಲ್ಲಿ ನೋಡಿದ್ರೆ ದಗ ದಗ ಅಂತ ಕುದಿಯುವ ನೀರು. ಒಂದೇ ಜಾಗದಲ್ಲಿ ಎರಡು ತರದ ನೀರನ್ನು ಸೃಷ್ಟಿ ಮಾಡಿದಂತಹ ಭಗವಂತನಿಗೆ ತನಗೆ ಅವನಿಗೆ ಸುಖ ಆಗುತ್ತೆ, ದುಃಖ ಆಗುತ್ತೆ, ಚಳಿ ಆಗುತ್ತೆ, ಸೆಕೆ ಆಗುತ್ತೆ ಅಂತ ಅನ್ನೋದು ಇದೆಯಾ? ನಮ್ಮ ಭಾವನೆಗಳಿಗೋಸ್ಕರ ದೇವರನ್ನು ನಾವು ಪೂಜಿಸುವಾಗ ಅವನಿಗೆ ಗಾಳಿ ಹಾಕುವುದು, ಅವನಿಗೆ ಆಹಾರ ಕೊಡುವುದು, ಅವನಿಗೆ ಅಲಂಕಾರ ಮಾಡುವುದು, ಅವನಿಗೆ ಸೀರೆ ಉಡಿಸುವುದು, ಅದು ಇನ್ನೇನೇನೋ ನಾವು ಖುಷಿ ಪಟ್ಟು ಮಾಡ್ತೇವೆ ಅಂದ್ರೆ ಅದು ನಮ್ಮ ಬಳಕೆಗೆ ಬರುವ ವಸ್ತು ಮೊದಲು ಭಗವಂತನಿಗೆ ಸಿಕ್ಕು ನಂತರ ನಮಗೆ ಪ್ರಸಾದವಾಗಿ ಬರಬೇಕು ಅನ್ನುವ ಕಾರಣಕ್ಕೆ ತೊಡಿಸುವುದು ಹೊರತು ಅವನಿಗದರ ಯಾವ ಅಗತ್ಯವಿಲ್ಲ. ಈ ಸೃಷ್ಟಿಯಲ್ಲಿ ಯತ್ರ ತ್ರಿಸರ್ಗೋ ಮೃಷ, ಯಾರ ವಿಷಯದಲ್ಲಿ ತ್ರಿಸರ್ಗ, ಈ ಜೀವಜಾತಗಳದ್ದು, ಮಣ್ಣು ಮೊದಲಾದಂತಹ ಜಡ ಪದಾರ್ಥಗಳದ್ದು, ಸ್ವತಃ ತನ್ನ ಅವತಾರಗಳದ್ದು, ಯಾವ ಸೃಷ್ಟಿಯೂ ಕೂಡ ಅವನಿಗೆ ಒಂದು ಪೈ ಲಾಭ ಇಲ್ಲ. ಆದ್ರೂ ನಮ್ಮ ಮೇಲಿನ ಪ್ರೀತಿಯಿಂದ, ನಮ್ಮನ್ನು ಉದ್ಧರಿಸುವ ಬಯಕೆಯಿಂದ ಈ ಜೀವಗಳು ಉದ್ಧಾರ ಆದರೆ ಅದೇ ಅವನಿಗೆ ತೃಪ್ತಿ. ಇನ್ನೊಬ್ಬರನ್ನ ಉದ್ಧರಿಸುವುದರಲ್ಲೇ ಸಂತೋಷವನ್ನ ಕಾಣುವ ಸಹಜ ಗುಣವೆನಿಸಿದಂತಹ ಭಗವಂತನ ಗುಣಪಾರಮ್ಯವನ್ನು ನಾವು ಲೆಕ್ಕ ಹಾಕಿ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಇಷ್ಟು ತಾನೇ ಸ್ವತಃ ನಾರಾಯಣ ಚತುರ್ಮುಖ ಕೇಳಿದ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತಾ ಮತ್ತೆ ಚತುರ್ಮುಖ ಪ್ರಶ್ನೆ ಕೇಳ್ತಾನೆ. ಕಿಯಾನ್ ಪ್ರಳಯ ಕಾಲೋ ವೈ ಸೃಷ್ಟಿಕಾಲ ಕಿಯಾನಪಿ ಸೃಷ್ಟಿ ತದ್ ವಿಧಾಚಾಸೀತ್ ಕ್ರೀಡನಾನಂತರಂ ಹರೇ. ನನಗೊಂದು ಜಿಜ್ಞಾಸೆ ಏನು ಅಂದ್ರೆ, ಪ್ರಳಯ ಕಾಲ ಎಷ್ಟು ಹೊತ್ತಿರುತ್ತೆ, ಸೃಷ್ಟಿ ಕಾಲ ಎಷ್ಟು ಕಾಲ ಇರುತ್ತೆ, ಎಷ್ಟು ತರದ ಸೃಷ್ಟಿಗಳಿವೆ, ಏನ್ ಮಾಡ್ತಾನೆ ಈ ಸೃಷ್ಟಿಯೆಲ್ಲ ಮಾಡಿ, ಅವನಿಗೇನು ಲಾಭ, ಅಥವಾ ಅವನು ಆ ಕಾರ್ಯದಲ್ಲಿ ಏನು ತೊಡಗುವುದಕ್ಕೆ ಕಾರಣ ಏನು? ಭಗವಂತ ಹೇಳ್ತಾನೆ, ಅತಿ ಸೂಕ್ಷ್ಮಸ್ತು ಯಃ ಕಾಲಃ ಸಕ್ಷಣ ಪರಿಕೀರ್ತಿತ ಕ್ಷಣ ಪಂಚತೃತಿ ಪ್ರೋಕ್ತ ಪಂಚಶತ್ತಾಲವಃ ಕೃತಃ. ಲೆಕ್ಕಾಚಾರ ಅತಿ ಸೂಕ್ಷ್ಮವಾದ ಕಾಲದಿಂದ ಹಿಡಿದು ಚತುರ್ಮುಖನ ಕಾಲದ ತನಕದ ಅನೇಕ ಸಂಖ್ಯೆಗಳನ್ನು ಇಲ್ಲಿ ಮುಂದೆ ಹೇಳ್ತಾ ಹೋಗ್ತಾರೆ. ಅತ್ಯಂತ ಸೂಕ್ಷ್ಮವಾದ ಕಣ್ಣು ಮುಚ್ಚು ತೆರೆಯುವುದರೊಳಗಿನ ಕಾಲವನ್ನ ಕ್ಷಣ ಅಂತ ಕರೀತಾರೆ. ಆ ಕ್ಷಣ ಪಂಚ ಸೇರಿದಾಗ ಒಂದು ತ್ರುಟಿ, ಅದು ಮತ್ತೆ 50 ಸೇರಿದ್ರೆ ಒಂದು ಲವ, 2 ಲವ ಸೇರಿದ್ರೆ ಒಂದು ನಿಮೇಷ, ಅಂತಹ ನಿಮೇಷ 8ರ ಜೊತೆಗೆ ಸೇರಿದ್ರೆ ಒಂದು ಗುರು ಆಗುತ್ತೆ. ಗುರು 10 ಸೇರಿದ್ರೆ ಪ್ರಾಣ, ಪ್ರಾಣ 10 ಸೇರಿದ್ರೆ ಫಳ, ಫಳ 10 ಸೇರಿದ್ರೆ ಘಟಿ, ಘಟಿ ಅಂತ ಸೇರಿದ್ರೆ ಘಟಿ ಅಂದ್ರೆ 24 ನಿಮಿಷ, ಒಂದು ಗಳಿಗೆ ಅಂತ ನಾವು ಹೇಳ್ತೇವೆ. ಅಂತಹ ಗಳಿಗೆಗಳು 60 ಕಳೆದ್ರೆ ಆವಾಗ 24 ಗಂಟೆ ಆಗುತ್ತೆ. ಅದನ್ನು ಇನ್ನೂ ಚೂರು ಬಿಡಿಸಿದ್ರೆ 2 ಗಳಿಗೆ ಆದ್ರೆ ಅದೊಂದು ಮುಹೂರ್ತ ಆಗುತ್ತೆ. ಅಂತಹದ್ದು ಒಂದು ಯಾಮ, ಯಾಮ ಅಂದ್ರೆ 3 ಗಂಟೆ ಅಂತ ಅರ್ಥ. ಸುಮಾರು 15 ಗಳಿಗೆ ಕಳೆದ್ರೆ ಒಂದು ಯಾಮ ಆಗುತ್ತೆ. ಅಂತಹ ಯಾಮಗಳನ್ನ ತಪ್ಪು ಹೇಳಿದೆ, 7 ಗಳಿಗೆ ಕಳೆದ್ರೆ ಒಂದು ಯಾಮ ಆಗುತ್ತೆ. ಅಂತಹದ್ದು 4 ಸರ್ತಿ ತಿರುಗಿದ್ರೆ ಒಂದು ಹಗಲಾಗುತ್ತೆ. ಮತ್ತೆ 4 ಸರ್ತಿ ಆ ಯಾಮ ತಿರುಗಿದ್ರೆ ಒಂದು ರಾತ್ರಿ ಆಗುತ್ತೆ. ಅಂದ್ರೆ 12 ಗಂಟೆ 12 ಗಂಟೆ. ಆ 12 ಗಂಟೆ ಸೇರಿ ಒಂದು ದಿನ ಆದದ್ದು ಒಂದು ವಾರ ಚಕ್ರ ತಿರುಗಿದ್ರೆ ಗೊತ್ತು, ಒಂದು ಸಪ್ತಾಹ ಆಗುತ್ತೆ. ಆ ಸಪ್ತಾಹ 2 ಸರ್ತಿ ತಿರುಗಿದ್ರೆ ಒಂದು ಪಕ್ಷ, ಪಕ್ಷ 2 ಬಾರಿ ತಿರುಗಿದ್ರೆ ಒಂದು ಮಾಸ, ಮಾಸ 2 ಸರ್ತಿ ತಿರುಗಿದ್ರೆ ಋತು, ಋತು 3 ಸರ್ತಿ ತಿರುಗಿದ್ರೆ ಒಂದು ಅಯನ, ಅಯನಗಳು 2 ಸರ್ತಿ ತಿರುಗಿದ್ರೆ ಒಂದು ವರ್ಷ, ವರ್ಷಗಳು ಮತ್ತೆ 60 ಸರ್ತಿ ತಿರುಗಿದ್ರೆ ಒಂದು ಸಂವತ್ಸರ ಚಕ್ರ. ಆ ಸಂವತ್ಸರ ಚಕ್ರ ಮತ್ತೆ 7200 ಬಾರಿ ತಿರುಗಿದ್ರೆ 4,32,000 ಕಲಿಯುಗ. ಆ ಕಲಿಯುಗದ 2 ಪಟ್ಟು ದ್ವಾಪರ, ದ್ವಾಪರದ ಕಲಿಯುಗದ 3 ಪಟ್ಟು ತ್ರೇತ, ಕಲಿಯುಗದ 4 ಪಟ್ಟು ಕೃತ. ಅಂದ್ರೆ 4,22,000 ಇಂಟು 10, 4, 3, 2, 1, 4, 3, 7, 7, 2, 9, 9, 1, 10. ಅಂದ್ರೆ 10 ಸರ್ತಿ ಗುಣಿಸಿದ್ರೆ ಒಂದು ಚತುರ್ಯುಗ ಆಗುತ್ತೆ. ಅಂದ್ರೆ 43,20,000 ವರ್ಷ ಒಂದು ಚತುರ್ಯುಗ. ನಾವು ಈಗ ಇನ್ನು 5,000 ವರ್ಷ ಕಳೆದಿದ್ದಷ್ಟೇ ಕಲಿಯುಗದಲ್ಲಿ. ಇನ್ನು 4,27,000 ವರ್ಷ ಇದೆ. ಎಲ್ಲೂ ಕೂಡ ಭೂಮಿ ಅಡಿಯಲ್ಲಿ ಮನೆ ಮಾಡಿಕೊಂಡು ಪ್ರಳಯಕ್ಕೆ ಹೆದರ್ಬೇಕಾದ ಅಗತ್ಯ ಇಲ್ಲ. ಅಥವಾ ಮಂಗಳಕ್ಕೆ ಹೋಗಿ ಕೂತು ಅಲ್ಲೊಂದು ಮನೆ ಕಟ್ತೇನೆ ಅಂತ ಕೂಡುದು ಬೇಕಿಲ್ಲ. ಇನ್ನೂ ಬೇಕಾದಷ್ಟು ಅವ್ಯವಸ್ಥೆಗಳನ್ನು ನಾವು ಇನ್ನೂ ಆರಂಭದಲ್ಲಿ ಇದ್ದೇವೆ ಅಷ್ಟೇ. ಕಲಿಯುಗ ಇನ್ನೂ ಸರಿಯಾಗಿ ಶುರುನೇ ಆಗಿಲ್ಲ.
ನಮ್ಗೆ ಎಂಥ ಭಾಗ್ಯ ಅಂದ್ರೆ ಕೃಷ್ಣ ಕೇವಲ 5,000 ವರ್ಷದ ಹಿಂದೆ ಇದ್ದ ನಮ್ಮ ನೆಲದಲ್ಲಿ. ಆಚಾರ್ಯರು ಕೇವಲ 800 ವರ್ಷದ ಹಿಂದೆ ಇದ್ರು. ಇಡೀ ನೋಡ ಮತ್ತೆ ಹೇಳೋಣ, 43,20,000 ವರ್ಷ ಅಂದ್ರೆ ಒಂದು ಚತುರ್ಯುಗ. ಆ ಚತುರ್ಯುಗಗಳು 71 ಬಾರಿ ತಿರುಗಿದ್ರೆ ಒಂದು ಮನ್ವಂತರ. ಈಗ ನಾವು 7ನೇ ಮನ್ವಂತರದಲ್ಲಿ ಇದ್ದೇವೆ. ವೈವಸ್ವತ ಮನ್ವಂತರೇ ಅಷ್ಟಾವಿಂಶತಮೇ ಕಲಿಯುಗೆ ಪ್ರಥಮ ಬಾಧೆ. ಏನ್ ಹೇಳ್ತೇವೆ ಅಂತಾನೆ ಗೊತ್ತಿರೋದು. ದಿನ ಒಂದಿಷ್ಟು ಊರು ಹೊಡಿತಾ ಇರ್ತೀವಿ, ಹೇಳ್ತಾ ಇರ್ತೀವಿ, ಬಿಡ್ತಾ ಇರ್ತೀವಿ, ದೇವರಿಗೆ ಗೊತ್ತು. ಅವನಿಗೆ ಅರ್ಥ ಆಗುತ್ತಲ್ಲ, ಸುಮ್ಮನೆ ಇರಲಿ, ನಮ್ಗೆ ಯಾಕೆ ಬೇಕಾದ್ರೆ ತಲೆಬಿಸಿ ಅಂತ. ಆದ್ರೆ ನಾವು 7 ಮನ್ವಂತರಗಳನ್ನ ಅಂದ್ರೆ 6 ದಾಟಿ 7ನೇದ್ರಲ್ಲಿ ಇದ್ದೇವೆ. ಒಟ್ಟು 14 ಮನ್ವಂತರ. 14 ಮನ್ವಂತರ ಅಂತಂದ್ರೆ ಒಟ್ಟು 71 × 14 ಅಂದ್ರೆ 96 ಚಿಲ್ಲರೆ ಬರುತ್ತೆ. ಅದಕ್ಕಿಂತ ಮುಖ್ಯವಾಗಿ ನಾನು ಸರಳ ಮಾಡುವುದಾದ್ರೆ ಒಂದು ಮನ್ವಂತರ ಒಟ್ಟು 14 ಮನ್ವಂತರ ಅಂದ್ರೆ 1,000 ಚತುರ್ಯುಗ. 996 ಅಂತ ಏನೋ ಚಿಲ್ಲರೆ ಬರುತ್ತೆ. ಅದು ಮಧ್ಯದ ಪ್ರಳಯ ಇತ್ಯಾದಿಗಳೆಲ್ಲ ಸೇರಿದಾಗ 1,000 ವರ್ಷ, 1,000 ಚತುರ್ಯುಗ ಆಗುತ್ತೆ. 1,000 ಚತುರ್ಯುಗ ದಾಟಿದ್ರೆ ಚತುರ್ಮುಖನ ಒಂದು ಹಗಲು ಅಂದ್ರೆ 432 ಹೇಗೆ ಹೇಳೋಣ, 43,20,000 × 1000 ಮಾಡಿದ್ರೆ 432 ಕೋಟಿ ವರ್ಷ. ಅದು ಕೇವಲ ಹಗಲು. ಮತ್ತೆ ರಾತ್ರಿ ಇದೆ. ರಾತ್ರಿ ಅಂದ್ರೆ × 2 864 ಕೋಟಿ ವರ್ಷ. ಅದು ಒಂದು ದಿನ ಆಯಿತು. ಅವನು ಪುಣ್ಯಾತ್ಮ 100 ವರ್ಷ ಬದುಕುವವನು. ಅವನು ಒಂದು ವರ್ಷಕ್ಕೆ 360 ದಿವಸ ಇದೆ. ಆ 368 ಮತ್ತೆ 100 ಮಾಡಿದ್ರೆ 31,104,000 ಕೋಟಿ ವರ್ಷ ಇಡೀ ಬ್ರಹ್ಮಾಂಡದ ಈ ಜಗತ್ತಿನ ಆಯುಷ್ಯ. ಭೂಮಿ ಒಂದು ದಿನ ಕಳೆಯುವಾಗ ಒಮ್ಮೆ ನಾಶ ಆಗುತ್ತೆ. 54 ಕೋಟಿ ವರ್ಷ ಮತ್ತೆ ಭೂಮಿ ರೀಫಾರ್ಮ್ ಆಗುತ್ತೆ. ಮಧ್ಯದಲ್ಲಿ 14 ಮನ್ವಂತರದ ಮಧ್ಯದಲ್ಲಿ ಏನೂ ಆಗ್ಲಿಲ್ಲ. ನಮ್ಗೆ ಚತುರ್ಮುಖನ ಒಂದು ದಿನದಲ್ಲಿ ಒಂದು ಸರ್ತಿ ರಾಮಾವತಾರ ಆಗುತ್ತೆ, ಒಂದು ಸರ್ತಿ ಕೃಷ್ಣ ಅವತಾರ ಆಗುತ್ತೆ. ಮಧ್ಯದಲ್ಲಿ ಪ್ರತಿ ಮನ್ವಂತರದಲ್ಲಿ, ಪ್ರತಿ ಕಲಿಯುಗದ ಚತುರ್ಯುಗದಲ್ಲಿ ದೇವರ ಅವತಾರ ಆಗುವುದಿಲ್ಲ. ಉಳಿದ ದೇವತೆಗಳು ಬರಬಹುದು, ಉಳಿದ ಆಚಾರ್ಯರ ಪ್ರವೇಶ ಇತ್ಯಾದಿಗಳೆಲ್ಲ ದೇವರ ಆದೇಶ ಬಂದಾಗ ಬರುತ್ತೆ. ಆದ್ರೆ ಅದಕ್ಕೆ ನಾನು ಹೇಳಿದ್ದು, ಕೃಷ್ಣನ ಅವತಾರ ಇಡೀ 864 ಕೋಟಿ ವರ್ಷಗಳಲ್ಲಿ ಒಂದು ಸರ್ತಿ ಆಗುವುದು. ನಾವು ಕೇವಲ 5,000 ವರ್ಷದ ಹಿಂದೆ ಇದ್ದೇವೆ. 864 ಕೋಟಿ ವರ್ಷದ ಹಿಂದಿನವರಿಗೆ ಮುಂದಿನವರಿಗೆ ಗೊತ್ತೇ ಇರುತ್ತೋ ಇಲ್ವೋ ಗೊತ್ತಿಲ್ಲ. ಕೇವಲ ಹೆಸರು ಕೇಳಬೇಕು. ನಮಗೆ ಆ ಓಡಾಡಿದ ಮಣ್ಣಿದೆ, ಜಾಗ ಇದೆ, ಗೋಪಿ ಚಂದನ ನಿತ್ಯ ಹಾಕೊಳ್ತೇವೆ, ಭಗವಂತನ ಪಾದ ಧೂಳಿಯದು. ಹೆಣ್ಣು ಮಕ್ಕಳೆಲ್ಲ ಎಷ್ಟು ಭಕ್ತಿಯಿಂದ ಅವನ ಓಡಿದ ಜಾಗದಲ್ಲಿ ಮೈ ಬೀಳಿಸಿಕೊಂಡು, ಇವತ್ತಿಗೂ ನೀವು ರಮಣರೇತಿ ಇಂಥ ಒಂದು ಜಾಗಕ್ಕೆ ನೀವು ಹೋದ್ರೆ ಬರೀ ಮರಳು. ಆ ಜಾಗದಲ್ಲಿ ಹೋಗಿ ಹೊರಳಾಡ್ತಾರೆ. ಎಷ್ಟು ಒಳ್ಳೊಳ್ಳೆ ಬಟ್ಟೆ ಹಾಕೊಂಡಿರ್ತಾರೆ, ತಲೆ ಮೇಲೆಲ್ಲ ಮರಳು ಬೀಳುತ್ತೆ. ಒಳಗೆ ನಮ್ಗಾದ್ರೆ ಅಯ್ಯೋ ತಲೆಯೆಲ್ಲ ಕಿಚಕಿಚ ಆಗುತ್ತೆ, ಬೆವ್ತು ಬಿಡುತ್ತೆ, ಹಾಗಾಗುತ್ತೆ, ಹೀಗಾಗುತ್ತೆ. ಆಮೇಲೆ ಬಾಚೋರು ಯಾರು, ನೋಡೋರು ಯಾರು ಅಂತ ನಾವು ಟೆನ್ಷನ್ ಮಾಡ್ಕೋತೀವಿ. ಏನು ಭಕ್ತಿ ಅಂದ್ರೆ ಇದು ಕೃಷ್ಣನ ಪಾದಕ್ಕೆ ಸ್ಪರ್ಶವಾದ ಮಣ್ಣಿನ ಕಣ ಅಂತ ಹೊರಲಾಡಿ ಬಿಡ್ತಾರೆ. ನಾವು ಈಚೆಯಿಂದ ಹೋದವ್ರು ನೋಡ್ತಾ ಇರ್ತೇವೆ ಅವರನ್ನು. ಅವ್ರು ಕೇಳ್ತಾರೆ, ಏನು ಕೃಷ್ಣನ ಮಣ್ಣು ಸಿಕ್ಕಿದ್ರಿ, ಈಗ ನೋಡ್ತಾ ಇದ್ದೀರಲ್ಲ, ಬೀಳ್ರಿ, ಮೈ ಮೇಲೆ ಮಣ್ಣು ಹಾಕೊಳ್ರಿ, ಇದು ಸಿಗಲ್ಲ ಮತ್ತೆ ನಿಮಗೆ ಅಂತಾರೆ. ನಾವು ಆದ್ರೂ ಇನ್ನೊಂದು ಸ್ವಲ್ಪ ಸಂಕೋಚ. ಕೊನೆಗೆ ಅವ್ರ ಹತ್ರ ಕೂತು ನಿಧಾನಕ್ಕೆ ಒಂಚೂರು ಮಣ್ಣು ತೆಗೆದು ಹಿಂಗೊಂದು ಕೈಗೆ ಮೈ ಒಂಚೂರು ಹಚ್ಕೊಂಡು, ನಮ್ಮ ಭಕ್ತಿ ಅಷ್ಟೇ. ನಾವು ಭಕ್ತಿ ಬೇಕಿದ್ರೆ 1 ಗಂಟೆ ಉಪನ್ಯಾಸ ಮಾಡ್ತೇವೆ ಅಷ್ಟೇ. ಭಕ್ತಿ ಅಂದ್ರೆ ಏನು, ಅದು ಹೇಗೆ ಮಾಡುದು, ಎಲ್ಲಿಂದ ಬರುತ್ತೆ, ಯಾರು ಹೇಳಿದ್ದಾರೆ, ಅದು ಕೊಟೇಶನ್ ಏನು, ಯಾರ್ಯಾರು ಮಾತಾಡಿದ್ದಾರೆ, ಎಷ್ಟು ಜನ ಭಕ್ತಿ ಮಾಡಿದ್ದಾರೆ, ನಾವು ಇದು ಭಕ್ತಿ ಅಂದ್ರೆ ಏನು ಮಾಡ್ಲಿಕ್ಕೆ ಬರಲ್ಲ, ನಾವು ಮಾತಾಡ್ತೀವಿ ಅಷ್ಟೇ. ಆದ್ರೆ ನೀವು ಉತ್ತರ ಭಾರತಕ್ಕೆ ಹೋದ್ರೆ ಕೆಲವು ಕಡೆ ಸಂದರ್ಭಗಳನ್ನು ಗಮನಿಸಬೇಕು. ಏನು ಭಕ್ತಿ, ಏನು ಶ್ರದ್ಧೆ, ಏನು ಅಂದ್ರೆ ಜ್ಞಾನಪೂರ್ವಕವಾಗಿದ್ರೆ ಅದು ವಿಶೇಷ ಆಗ್ತಿತ್ತು. ಆದ್ರೆ ನಮ್ಗೆ ಜ್ಞಾನ ಇದ್ದು ಕೂಡ ಭಕ್ತಿ ಬರಲಿಲ್ಲಲ್ವಾ. ಭಕ್ತಿ ಮತ್ತು ಜ್ಞಾನ ಎರಡನ್ನ ಸೇರಿಸಿದಾಗ, ಜ್ಞಾನ ಇದ್ದಾಗ್ಲೂ ಭಕ್ತಿ ಬರಲಿಲ್ಲ ಅಂದ್ರೆ ಅದು ವ್ಯರ್ಥ. ಆದ್ರೆ ಭಕ್ತಿ ಇದ್ದು ದೇವರೇ ನೀನೇ ದೊಡ್ಡವನು ಅಂತ ಅಷ್ಟೇ ಜ್ಞಾನದಿಂದ ಶರಣಾಗತಿ ಆದ್ರೂ ಅದಕ್ಕೆ ಫಲ ಇದೆ. ಯಾಕೆಂದ್ರೆ ನೀನಲ್ಲದೆ ಇನ್ಯಾರು ಇಲ್ಲ ಅನ್ನೋದು ಒಂದು ಕನ್ಫರ್ಮ್ ಅಲ್ಲ ಅವನಿಗೆ. ನಮ್ಗದಲ್ಲ. ನಮಗೆ ನಾವೇ ದೊಡ್ಡವರಾಗಿದ್ರೆ, ನಾಳೆ ಏನಾದ್ರೂ ಒಂದು ದೊಡ್ಡತನ ಬಂದ್ರೆ ಅಂತ ಒಂದು ಒಳಗಿನಿಂದ ದೇವರ ಬಗ್ಗೆ ಪೂರ್ತಿಯಾಗಿ ಶರಣಾಗುವುದು ಸ್ವಲ್ಪ ಒಳಗಿನಿಂದ ಕಚ್ಚುತ್ತೆ ಮನಸ್ಸು. ಬೇಡಪ್ಪ, ಯಾಕೆ ಇದೆಲ್ಲ ಬೇಡ. ದೇವರನ್ನು ನಾವು ದೂರದಿಂದ ನಮಸ್ಕಾರ ಮಾಡಿದಾಗ ಅವನು ಉಪದ್ರ ಕೊಡಬಾರ್ದು ಅಷ್ಟೇ. ಅದಕ್ಕೋಸ್ಕರ ಅಲ್ಲಲ್ಲಿ ಅವನಿಗೆ ಬೇಕಾದ ಸೇವೆ ಕೊಟ್ಟು ಮುಗಿಸ್ಬಿಡು.
ಉಪದ್ರ ಹತ್ರ ಬಂದ್ರೆ ಗಿರಿಗಿರಿ ಆಗುತ್ತೆ ಅಂತ. ಹಾಗೆ ಭಗವಂತನ ಕಾಲ ಅನ್ನುವುದು ಇಷ್ಟು ಹೇಳಿದ್ರಲ್ಲ, 31,104,000 ಕೋಟಿ ವರ್ಷ ಅನ್ನೋದು, ಅದು ಭಗವಂತ ಕಣ್ಣು ಮುಚ್ಚಿ ತೆಗೆಯುವ ಕಾಲ ಅಷ್ಟೇ. ಇಡೀ ಇಷ್ಟು ದೊಡ್ಡ ಕಾಲ ಭಗವಂತನ ಪರನಾಮ ನಿಮೇಶ ಕಾಂತೆ, ಕೇವಲ ಕಣ್ಣು ರೆಪ್ಪೆ ಮುಚ್ಚಿ ತೆಗೆಯುವ ಕಾಲ. ನಮ್ದು ಅರ್ಥ ಆಗ್ಲಿಕ್ಕೆ ಹೇಳಿದ್ದು ಅದು ಅಲ್ಲ. ಅಂದ್ರೆ ಲೋಕದ ದೃಷ್ಟಿಯಿಂದ ನಾವು ಹೇಳುವುದಾದ್ರೆ, ಚತುರ್ಮುಖನಿಗೆ 1 ಸೆಕೆಂಡು ಅಂದ್ರೆ ಭೂಮಿಯಲ್ಲಿ 1,00,000 ವರ್ಷ ದಾಟಬೇಕು. 1,00,000 ವರ್ಷ ದಾಟಿದ್ರೆ ಅವನಿಗೆ 1 ಸೆಕೆಂಡ್ ದಾಟುತ್ತೆ. ಅದಕ್ಕೆ ಒಂದು ಶತಾನಂದ. ಅಷ್ಟು ಆನಂದ ಇದ್ದಾಗ 1,00,000 ವರ್ಷ ಕಳೆದ ಮೇಲೆ ಅವನಿಗೆ 1 ಸೆಕೆಂಡ್ ಹೋದಾಗಿರುತ್ತೆ. ನಮಗೆ ತುಂಬಾ ಒಳ್ಳೆ ಆತ್ಮೀಯರು, ಮನಸ್ಸಿಗೆ ತುಂಬಾ ಹಿಡಿಸಿದವರು ಮಾತಾಡ್ಲಿಕ್ಕೆ ಸಿಕ್ಕಿ ಕೂತು ಬಿಟ್ರೆ 2 ಗಂಟೆ 3 ಗಂಟೆ ಹೋದದ್ದೇ ಗೊತ್ತಾಗುದಿಲ್ಲ. 2 ಗಂಟೆ ಆಯ್ತಾ ನಾವು ಮಾತಾಡ್ಲಿಕ್ಕೆ ಶುರು ಮಾಡಿ ಅಂತೇವೆ ನಾವು. ತುಂಬಾ ಆನಂದದಲ್ಲಿದ್ದಾಗ ಸಮಯ ಹೋದದ್ದೇ ಗೊತ್ತಾಗುದಿಲ್ಲ. ಹಾಗೆ ನಿರಂತರ ಭಗವತ್ ಪ್ರೀತಿಯಲ್ಲಿ ಮೈ ಮೆರೆತವರಾದ್ರಿಂದ ಚತುರ್ಮುಖಾದಿಗಳಿಗೆ ನಮ್ಮ ಕಾಲದ ಹಾಗೆ ಯಾಕಪ್ಪ ಏಕಾದಶಿ ಬಂತಂತಂದ್ರು ಎಷ್ಟೊತ್ತಿಗೆ ಏಕಾದಶಿ ಮುಗಿಯತ್ತೆ ಅಂತ ಲೆಕ್ಕ ಆಗ್ತಾ ಇದ್ದು 10 ಸರ್ತಿ ಗಂಟೆ ನೋಡ್ತೇವೆ. ಇನ್ನೂ ಅರ್ಧನೇ ಗಂಟೆ ಆಗುತ್ತೆ, ನಾನು ಆಗದಿಂದ ನೋಡ್ತಾ ಇದ್ದೆ ಅದು ಇದು ಅಂತೆಲ್ಲ ಮಾಡಿ ಇನ್ನೂ ಅರ್ಧ ಗಂಟೆನೇ ಹೋದದ್ದ ಅಂತ ಟೆನ್ಷನ್ ಶುರುವಾಗುತ್ತೆ ನಮಗೆ. ಆದ್ರೆ ಪ್ರಾಣದೇವ ಭಗವಂತನ ಪ್ರೀತಿಯನ್ನು ಸಂಪಾದಿಸ್ಲಿಕ್ಕೋಸ್ಕರ ಮಾಡುವ ಕಾರ್ಯಭಾರ ನಡೆಸುವಾಗ ಅವರಿಗೆ ಈ ಕಾಲದ ಗಣನೆಯೇ ಇಲ್ಲ, ಸೇವೆಯೇ ಪ್ರಧಾನ. ಆದ್ರಿಂದಾಗಿ ಅವರ ಕಾಲ ಅತ್ಯಂತ ಅನಾಯಾಸವಾಗಿ ಮುಂದೆ ಸಾಗುತ್ತೆ ಅಂತ ಹೇಳಿ ಬಹಳ ವಿಸ್ತಾರವಾದ ಕಾಲದ ವರ್ಣನೆಯನ್ನು, ಅದನ್ನ ಬ್ರಾಹ್ಮ ಕಾಲ ಅಂತ ಕರೀತಾರೆ. ಚತುರ್ಮುಖನ ಸಮಸ್ತ ಆಯುಷ್ಯವನ್ನ ಬ್ರಾಹ್ಮ ಕಾಲ ಅಂತ. ಇಂಥ ಬ್ರಹ್ಮಾದಿ ದೇವತೆ ಬ್ರಹ್ಮನ ರಾಶಿ ಮೋಕ್ಷದಲ್ಲಿ ಬಿದ್ದಿದೆ. ಇದು ಒಂದು ಬ್ರಹ್ಮ ಅಲ್ಲ, ಇಂಥ ಬ್ರಹ್ಮಂದಿರ ರಾಶಿ ಮೋಕ್ಷದಲ್ಲಿ ಬಿದ್ದಿದೆ. ನೆಕ್ಸ್ಟ್ ಬ್ರಹ್ಮಂದ್ರು ಹೋದವರೆಲ್ಲ ಮತ್ತೆ ಅವರು ಯಥಾ ಪ್ರಕಾರ ಕಲ್ಲಿಡ್ಕೊಂಡು ಜಜ್ಜುತ್ತಾ ಕೂತು ಸೋಮರಸವನ್ನು ತೆಗೆದು ದೇವರಿಗೆ ಸ್ವಾದಿಷ್ಠಯ ಪವಸ್ವ ಸೋಮಧಾರಯ ಅಂತ ದೇವರನ್ನ ಪ್ರೀತಿಸಿ ಆ ದೇವರ ಮಹಿಮೆಯನ್ನು ನಿರಂತರ ಕೊಂಡಾಡ್ತಾ ಯಾಗದಲ್ಲಿ ಸೋಮರಸವನ್ನು ಹಾಕಿ ಪ್ರಸಾದ ಅಂತ ಸ್ವೀಕರಿಸ್ತಾ ಇರ್ತಾರಂತೆ. ಸಾಮಗಾಯನ ಅಷ್ಟೇ, ಅಲ್ಲೂ ಸಾಮವೇದದ ಗಾಯನ ಮಾಡ್ತಿರ್ತಾರಂತೆ ಬ್ರಹ್ಮ ಅಂದ್ರೆ ಹಳೆಯ ಬ್ರಹ್ಮಂದಿರೆಲ್ಲ. ಜೊತೆಗೆ ಪ್ರವಚನ, ದೇವಾದಿ ದೇವತೆಗಳಿಗೆಲ್ಲ ಬನ್ನಿ ದೇವರ ಮಹಿಮೆಯಿಂದ ಕೇಳೋಣ. ಅವ್ರಿಗೆ ಬೋರ್ ಇಲ್ಲ. ನಮ್ಗೇನ್ ಅನ್ಸುತ್ತೆ ಅಂದ್ರೆ ಖುಷಿಯಾಗಿರುವಾಗ್ಲೂ ಎಷ್ಟು ದಿವಸ ಅಂತ ಖುಷಿಯಾಗಿರ್ಬೋದು, ಇಷ್ಟ ಅಂತ ಹೇಳಿ ಯಾವುದೋ ಒಂದು 4 ಸ್ವೀಟ್, ಈಗಂತೂ ಬರಲ್ಲ ಬಿಡಿ, ಸ್ವಲ್ಪ ವ್ರತ ಮುಗಿದ ಮೇಲೆ ಒಂದು 4-5 ಸ್ವೀಟ್ ಮಾಡಿಸಿ 1 ವಾರ ಬಿಡಾದೆ ತಿನ್ಲಿಕ್ಕೆ ಶುರು ಮಾಡಿದ್ರೆ 6ನೇ ದಿವಸ ಅನ್ಸುತ್ತೆ ಬೇಡರಿ ಸಾಕು, ಬೇರೆ ಏನಾದ್ರು ಮಾಡಿ. ಅದೇ ನೋಡಿ, ಯಾರೋ ಒಬ್ಬ ತಪ್ಪಿ ಅಂದ್ಬಿಟ್ಟ ಮದುವೆ ಆಗೋ ಮುಂಚೆ ಉಪ್ಪಿಟ್ಟು ಅಂದ್ರೆ ಬಹಳ ಇಷ್ಟ ಅಂತ, ಕತೆ ಮುಗೀತವನು. ಮದುವೆ ಆದ್ಮೇಲೆ ದಿನ ಪೂರ್ತಿ ವರ್ಷ ಪೂರ್ತಿ ಉಪ್ಪಿಟ್ಟೆ, ಅವನ ಮುಖ ಕಪ್ಪಿಟ್ಟಿದೆ, ಯಾಕೆಂದ್ರೆ ಅವನ ಮುಂದೆ ಯಾವಾಗ್ಲೂ ಉಪ್ಪಿಟ್ಟಿದೆ ಅಂತ. ಹಾಗೆ ಇಷ್ಟ ಅಂತ ಹೇಳಿದ್ರೆ ಅದೇ ದಿನ ಬಂದ್ರೆ ಅದು ಕಷ್ಟವೇ. ನನ್ಗನ್ಸುದು ಈ ಮೋಕ್ಷದಲ್ಲಿ ಹೇಗೆ ಸುಖ, ಅದೇ ಇದು ನಮ್ಗೆ ಅರ್ಥ ಆಗದೇ ಇರುವ ಸಂಗತಿ. ಒಂದು ಅಲ್ಲಿ ದುಃಖ ಯಾಕಿಲ್ಲ ಅಂತ ಅರ್ಥ ಮಾಡ್ಕೊಳ್ಬಹುದು, ಯಾಕೆಂದ್ರೆ ಅಲ್ಲಿ ಅಸೂಯೆ ದ್ವೇಷ ನಮ್ಮ ಮಿತಿ ಗೊತ್ತಿರುತ್ತಾದ್ರಿಂದ ಬೇರೆಯವರಿಗೆ ಜಾಸ್ತಿ ಏನೋ ಸುಖ ಆದ್ರೂ ಜಾಸ್ತಿ ಏನೇ ಲಾಭ ಆದ್ರೂ ಕೂಡ ನಮ್ಗೆ ನಮ್ಮ ಮಿತಿ ಗೊತ್ತಿದ್ದು ನಾವು ನಮ್ಮ ಹಿರಿಯರನ್ನ ಅಷ್ಟೇ ಗೌರವಿಸ್ತಾ ಇರ್ತೇವೆ. ಆದ್ರಿಂದಾಗಿ ನಮ್ಗೆ ಈಗ ಊಟದ ಸಂದರ್ಭದಲ್ಲಿ ಯಾರಿಗೊಂದು 4 ಹೋಳಿಗೆ ಜಾಸ್ತಿ ಹಾಕಿದ್ರೆ ಅವ್ರು 6 ತಿಂದ್ರು, ನೀವು ಇನ್ನೊಂದು 2-3 ಆದ್ರೂ ತಿಂದ್ರು, ಅದು ಅವನ ಹೊಟ್ಟೆ, ಇದು ನನ್ನ ಹೊಟ್ಟೆ, ನನಗೆ ಇಷ್ಟೇ ಸಾಕು, ನನಗೆ ಇದಕ್ಕಿಂತ ಹೆಚ್ಚು ತಿನ್ಲಿಕ್ಕೆ ಆಗುದಿಲ್ಲ ಅಂತ ನಾವು ಅಂತೀವಿ. ಅಲ್ಲಿ ನಂಗೆ ಹೊಟ್ಟೆಗೆ ಹೆಚ್ಚಾಗಲ್ಲ, ಅವನಿಗೆ ಜಾಸ್ತಿ ಹಾಕಿದ್ರು ನಂಗೆ ಕಮ್ಮಿ ಹಾಕಿದ್ರು, ಅಲ್ಲ ಅರ್ಧ ಗಂಟೆ ಆದ್ಮೇಲೆ ಬರುತ್ತೆ ಮತ್ತೆ ಇನ್ನೊಂದು 2 ತಿಂದಿದ್ರೆ ಚೆನ್ನಾಗಿತ್ತು ಅಂತ. ಆದ್ರೆ ಆ ಹೊತ್ತಿಗಂತೂ ಬೇಡವೇ ಬೇಡ ಅಂತ, ಎಲೆ ಮೇಲೆ ಬೇಕಾದ್ರೆ ಮಲಗ್ಬಿಡುತ್ತೆ, ನಂಗೆ ಊಟ ಹಾಕ್ಬೇಡಿ ಸಾಕಾಯ್ತು. ಅಂದ್ರೆ ಇಲ್ಲಿ ನಮ್ಮ ಹೊಟ್ಟೆ ಮಿತಿ ಗೊತ್ತಿರೋದ್ರಿಂದ ನಮ್ಗೆ ಹೊಟ್ಟೆಗೆ ಹೆಚ್ಚಾಗುದಿಲ್ಲ. ಅವನು ಹೊಟ್ಟೆ ಎಷ್ಟು ಬೇಕಾದ್ರೂ ತಿನ್ಲಿ ಅಂತ ಕಟ್ಟಿ ಕೊಡೋದಾದ್ರೆ ಒಂದು 5 ಜಾಸ್ತಿ ಕೊಡಿ ಅಂತ, ಅವನ 5 ಅಲ್ಲ ನಂಗೆ 10 ಕೊಡಿ ಅಂತ. ಆದ್ರೆ ಹೊಟ್ಟೆಗೆ ಹಾಕೊಳ್ಬೇಕು ಅಂತ ಒಂದು ತಾಕೀತು ಮಾಡಿದ್ರೆ ಆವಾಗ ಮಾತ್ರ ನಾವು ಇನ್ನೂ ತಿನ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಬಿಡ್ತೇವೆ. ಅಂದ್ರೆ ಈ ವಿಷಯದಲ್ಲಿ ನಮ್ಗೆ ಮಿತಿ ಹೇಗೆ ಗೊತ್ತಾಯ್ತು ನಮ್ಮ ಬಗ್ಗೆ, ಮೋಕ್ಷದಲ್ಲಿ ನಮ್ಮ ಜ್ಞಾನದ ಬಗ್ಗೆ, ನಮ್ಮ ತಾಕತ್ತಿನ ಬಗ್ಗೆ, ನಮ್ಗಿರುವ ಸಂಪತ್ತಿನ ಬಗ್ಗೆ, ನಮ್ಗಿರುವ ಯೋಗ್ಯತೆಯ ಬಗ್ಗೆ, ನಮ್ಮ ಸ್ವಭಾವದ ಬಗ್ಗೆ, ಎಲ್ಲದರ ಬಗ್ಗೆಯೂ ನಮ್ಗೆ ಇಷ್ಟೇ ನಮ್ಮ ಲಿಮಿಟೇಷನ್ ಇದೆ ಅಂತ ಗೊತ್ತಿರುತ್ತಾದ್ರಿಂದ ನಮ್ಗೆ ಬೇರೆಯವ್ರ ಬಗ್ಗೆ ಯಾವತ್ತೂ ಹೊಟ್ಟೆ ಕಿಚ್ಚಿಲ್ಲ. ಆದ್ರಿಂದ ಅಲ್ಲಿ ಸುಖ. ಯಾಕಲ್ಲಿ ಸುಖ ಅಂದ್ರೆ
ಯಾರ ಬಗ್ಗೆಯೂ ನಮಗೆ ಬೇಸರ ಆಗಲಿ, ಅಸೂಯೆ ಆಗಲಿ, ಇಷ್ಟು ಬೇಕಿತ್ತು ಅಂತ ಇನ್ನೂ ಅತಿಯಾದ ಆಸೆ ಆಗಲಿ, ಅವ್ರಿಗೆ ಮಾತ್ರ ಜಾಸ್ತಿ ಕೊಟ್ಟು ನಾನು ಕೊಡಲೇ ಇಲ್ಲ ಅಂತ ಕಂಪ್ಯಾರಿಸನ್ ಆಗಲಿ, ಇದು ಯಾವುದು ಬರಲ್ಲ. ಅವರವರ ಸಾಮರ್ಥ್ಯ ಅವರವರಿಗೆ ದೇವರು ಕೊಟ್ಟದ್ದು ಅಂತ ದೇವರ ಎಚ್ಚರದಿಂದ ಬದುಕ್ತಾನೆ ಹೊರತು ತನ್ನ ವ್ಯಕ್ತಿಗತವಾದ ಅಸ್ತಿತ್ವದಿಂದ ತನ್ನನ್ನು ಸಮರ್ಪಿಸಿಕೊಳ್ಳುವಂತಹ, ಯಾಕಂದ್ರೆ ತಾನಿಲ್ಲ ಅಲ್ಲಿ, ಕೇವಲ ಸೆಲ್ಫ್ ಎಕ್ಸಿಸ್ಟೆನ್ಸ್ ಹೊರತು ಅಹಂಕಾರ ಇಲ್ಲ ಅಲ್ಲಿ, ಖಾರವಾದ ಅಹಂಕಾರ ಇಲ್ಲ. ನಾನು ಅನ್ನೋ ಸೆಲ್ಫ್ ಅವೇರ್ನೆಸ್ ಮಾತ್ರ ಇರುತ್ತೆ. ಆದ್ರಿಂದ ಅದು ಸುಖ, ಅದು ಆನಂದ. ಹೇಗೆ ನಮಗೆ ನಿದ್ದೆಯಲ್ಲಿ ಹೇಳುವಾಗ ಚಂದ ನಿದ್ದೆ ಬಂತು ಅಂತೇವೆ ನಾವು, ಎಲ್ಲಿಂದ ಬಂತು? ತಿನ್ಲಿಲ್ಲ, ನೋಡ್ಲಿಲ್ಲ, ಮೂಸ್ಲಿಲ್ಲ, ಉಣ್ಲಿಲ್ಲ, ಎಂಥದ್ದು ಮಾಡಿಲ್ಲ, ಆದ್ರೂ ಸುಖವಾಗಿ ನಿದ್ದೆ ಬಂತು ಅಂತ. ಎಲ್ಲಿಂದ ಬಂತದು? ಅದು ನಮ್ಮೊಳಗೇ ಇದೆ. ನಮ್ಮೊಳಗೇ ಇರುವ ಆನಂದ. ಆಗ ಮನಸ್ಸು ಕೆಲಸ ಮಾಡಲಿಲ್ಲ, ಇಂದ್ರಿಯಗಳು ಕೆಲಸ ಮಾಡಲಿಲ್ಲ, ಆದ್ರೆ ಹೇಳುವಾಗ ಅನುಭವ ಇದೆ, ಸುಖವಾದ ನಿದ್ದೆ ಅಂತ. ಹಾಗೆ ನಿದ್ದೆ ಆದ್ರೆ ಮಾತ್ರ ದೇಹದ ಆರೋಗ್ಯ ಸರಿಯಾಗುತ್ತೆ, ಜಾಡ್ಯ ಎಲ್ಲ ಬಿಟ್ಟು ಹೋಗುತ್ತೆ, ಫ್ರೆಶ್ನೆಸ್ ಇರುತ್ತೆ. ಇದು ಎಚ್ಚರದಲ್ಲೂ ನಮಗೆ ಭಗವಂತನ ಆ ಸಾಂಗತ್ಯ ಪ್ರಾಜ್ಞನನ್ನ ನಾವೇನು ನಿದ್ದೆಯಲ್ಲಿ ಸುಷುಪ್ತಿಯಲ್ಲಿ ಕಂಡಿದ್ದೇವೆ, ಅದು ಎಚ್ಚರದಲ್ಲೂ ಅಂತಹದ್ದೇ ತುರಿಯ ರೂಪದ ಜೊತೆಗಿನ ಅನುಬಂಧ ಗಟ್ಟಿಯಾದಾಗ ಅವನಿಗೆ ಈ ಜರಾಭರಣಾದಿ ರೋಗಗಳ ದುರವಸ್ಥೆ ಇರುವುದಿಲ್ಲ. ಆದ್ರಿಂದ ಸುಖ ಅನ್ನೋದು ಅವನನ್ನ ಆನಂದದ ತುತ್ತ ತುದಿಯಲ್ಲಿ ನಿಲ್ಲಿಸುತ್ತೆ. ಹೀಗೆ ಚತುರ್ಮುಖನ ಕಾಲವನ್ನ ನಿರೂಪಣೆ ಮಾಡಿ ತತ್ವದೇವತೆಗಳ ಜೊತೆಗೆ, ಅಂದ್ರೆ ಸೂಕ್ಷ್ಮ ತತ್ವಗಳಾಗಿ ಈ ಸೃಷ್ಟಿಯಲ್ಲಿ ಅನೇಕ ಸರ್ತಿ ಸೃಷ್ಟಿಗಳಾಗ್ತವೆ. ಮೊದಲೊಮ್ಮೆ ಪರಮಾತ್ಮನ ಶರೀರದಿಂದಲೇ ಅವನ ಇಂದ್ರಿಯಗಳಿಂದ ಒಂದೊಂದು ಭಾಗಗಳಿಂದ ಒಂದೊಂದು ದೇವತೆಗಳು ಬರ್ತಾರೆ. ಅದಾದ ಮೇಲೆ ಸೃಜ್ಯವಾದ ಜೀವಿಗಳು ಯಾರಿದ್ದಾರೋ, ಅಸೃಜ್ಯಾವಸ್ಥೆಯಲ್ಲಿ ಇದ್ದವರನ್ನ ಈ ಸರ್ತಿ ಈ ಸೃಷ್ಟಿಯಲ್ಲಿ ಇಷ್ಟು ಜನ ತಮ್ಮ ಸಾಧನೆಯನ್ನು ಮಾಡಿಕೊಂಡು ಬಿಡುಗಡೆಯ ದಾರಿಯ ಕಡೆಗೆ ಓಡಬೇಕಾದವರು ಅಂತ ಅವರನ್ನ ಯಥಾವತ್ತಾಗಿ ಮುಂದಕ್ಕೆ ಕರ್ಕೊಂಡು ಹೋಗುವ ಕೆಲಸವನ್ನು ಮಾಡಲಿಕ್ಕೆ ತೆಗೆದು ಹಾಕ್ತಾನೆ. ಅಲ್ಲ, ಹಾಕಿ ಹಾಕಿ ಖಾಲಿ ಆದ್ರೆ ಗೋಣಿ, ನಿಮ್ಗೆ ಆ ಚಿಂತೆ ಬೇಡ ಅನ್ನ ಶಾಸ್ತ್ರದಲ್ಲಿ. ಒಂದು ಪರಮಾಣು ಅಂದ್ರೆ ಸೂಜಿಯ ಮೊನೆಯನ್ನ ನೆಲದ ತುದಿಯಲ್ಲಿ ಒಚ್ಚೂರು ಹೌದೋ ಅಲ್ವೋ ಅಂತ ಒತ್ತಿದ್ರೆ ಏನು ಗುರುತು ಬೀಳುತ್ತೋ ಅಷ್ಟೇ ಜಾಗದಲ್ಲಿ ಅನಂತಹ ಜೀವರಾಶಯ. ನಿಮಗೆ ಲೆಕ್ಕ ಮಾಡ್ಲಿಕ್ಕಾಗದಷ್ಟು ಜೀವರಾಶಿಗಳು ಒಂದು ಸೂಜಿಯ ಮೊನೆಯ ತುದಿಯನ್ನು ತಾಗಿಸಿದ್ರೆ ಎಷ್ಟು ಜಾಗ ಇದೆಯೋ ಅಷ್ಟು ಜಾಗದಲ್ಲಿ ಅನಂತ ಜೀವರಾಶಿಗಳಿದ್ದಾವೆ. ನೀವು ಇಷ್ಟು ದೊಡ್ಡ ಜಗತ್ತನ್ನು ಊಹಿಸಿ ಅದು ಖಾಲಿ ಆಗ್ಬಿಟ್ರೆ, ಮೋಕ್ಷದಲ್ಲಿ ಫುಲ್ ಆದ್ರೆ, ನಮ್ಮಷ್ಟು ನಾವು ಹೋಗುವಷ್ಟು ಟಿಕೆಟ್ ಜಾಸ್ತಿ ಆಗಿ ರೇಟ್ ಜಾಸ್ತಿ ಆಗಿ ಒಳಗೆ ಹೋಗ್ಲಿಕ್ಕಿಲ್ಲ ಅಂತ ಯಾರು ತಡೆದ್ರೆ ಟೆನ್ಷನ್ ನಿಮ್ಗೆ ಬೇಡ. ದೇವ್ರು ನೋಡ್ಕೋತಾನೆ, ಪ್ರಾಣ ದೇವ್ರು ನೋಡ್ಕೋತಾರೆ, ಅವ್ರಿಗೆ ಗೊತ್ತು ಅದು ಎಕ್ಸ್ಪ್ಯಾಂಡೆಬಲ್ ಒಳಗಿನ ವ್ಯವಸ್ಥೆ. ಮೋಕ್ಷ ಎಷ್ಟು ಬೇಕಾದ್ರೂ ವಿಸ್ತೃತವಾಗುತ್ತೆ, ನಮ್ಗೆ ಅದರ ಬಗ್ಗೆ ಟೆನ್ಷನ್. ರಾಮದೇವರ ಪುಷ್ಪಕ ವಿಮಾನವೇ ಎಷ್ಟು ಜನ ಕಪಿಗಳು ಬಂದರೂ ಅದು ತನ್ನ ಒಡಲಲ್ಲಿ ತುಂಬಿಸಿಕೊಂಡಿತು ಅಂತ ಕೇಳ್ತೇವೆ. ಇನ್ನು ಮೋಕ್ಷ ಅದು ಲಕ್ಷ್ಮೀ ಸ್ವರೂಪವಾಗಿ ಬೇಕಿರುವ ಎಲ್ಲಾ ಭೋಗ ಭಾಗ್ಯಗಳನ್ನು ಕೊಡ್ತಾ ಆ ಸಾಧಕನನ್ನ, ಭಕ್ತನನ್ನ, ಮುಕ್ತನನ್ನ ಬೇಕಿರುವ ಎಲ್ಲ ಸಂಗತಿಗಳಿಂದ ತುಂಬಿಸತ್ತೆ. ಆದ್ರಿಂದಾಗಿ ಸೃಷ್ಟಿಯ ಅವಸ್ಥೆಗೆ ಬರಬೇಕಾದಾಗ ಅವರ ಕಾಲ, ಯೋಗ್ಯತೆ, ಪಕ್ವವಾಗಿರುವುದನ್ನು ನೋಡಿ ಅಲ್ಲಿಗೆ ತಂದು ನಿಲ್ಲಿಸ್ತಾನೆ. ನಿಲ್ಲಿಸಿದಾಗ ಮೊದಲು ತಾನೊಂದು ರೂಪದಿಂದ ಬಂದ. ಪೌರುಷಂ ಜಗೃಹೇ ಪೌರುಷಂ ರೂಪಂ ಅಂತ ಹೇಳಿದ್ರು. ಬ್ರಹ್ಮಾಂಡದ ರೂಪ ಅಂದ್ರೆ ಕಾಲು ಪಾತಾಳದಲ್ಲಿ, ತಲೆ ಸತ್ಯಲೋಕದಲ್ಲಿ. ಪಾತಾಳಮೇತಸ್ಯ ಹಿ ಪಾದಮೂಲಂ ಅನ್ನುವ ಸತ್ಯಲೋಕದ ತನಕದ ಭಗವಂತನ ಒಂದೊಂದೇ ಇಂದ್ರಿಯಗಳಲ್ಲಿ ಒಂದೊಂದು ಲೋಕಗಳು ಹೇಗೆ ತುಂಬಿದೆ ಅಂತ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಹೇಳುವ ರೀತಿಯಲ್ಲಿ, ಅಂದ್ರೆ ದೇವರನ್ನು ನಾವು ಎರಡು ರೀತಿಯಿಂದ ಚಿಂತಿಸಬೇಕಾದದ್ದು. ಒಂದು, ನಮ್ಮ ಹೃತ್ಕಮಲದ ಮಧ್ಯದಲ್ಲಿ ಜೀವನ ಒಳಗೆ ನೆಲೆಸಿದ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮವಾದ ರೂಪ. ಅದೇ ರೂಪ ಜಗತ್ತಿನ ಯಾವ ಮೂಲೆಯನ್ನೂ ಬಿಡದೆ ವ್ಯಾಪಿಸಿಕೊಂಡಿರುವಂತಹ ಪಾತಾಳದಿಂದ ಬ್ರಹ್ಮಾಂಡದ ತುತ್ತ ತುದಿಯನ್ನು ಕಲಿಸಿದ ಸತ್ಯಲೋಕದ ಕೊನೆಯ ತನಕವೂ ಕೂಡ ತುಂಬಿದ ರೂಪ ಒಂದೇ, ಎರಡಕ್ಕೆ ವ್ಯತ್ಯಾಸವೇ ಇಲ್ಲ. ನಮ್ಗನ್ಸುತ್ತೆ ಇಷ್ಟು ಚಿಕ್ಕದಿದ್ದು ಅಷ್ಟು ದೊಡ್ಡ ಜಾಗದಲ್ಲಿ ಹೇಗೆ ವ್ಯವಸ್ಥೆ ಆಗುತ್ತೆ, ನಮ್ಗೆ ಬೇಡ ಅದು. ನಮ್ಗೆ ಆಲೋಚನೆ ಮಾಡಿದ್ರೂ ಅರ್ಥ ಆಗಲ್ಲ, ಬಿಡಿಸಿ ಹೇಳಿದ್ರೂ ಅರ್ಥ ಆಗಲ್ಲ. ಅದು ನಾವೇ ಒಳಗಿನಿಂದ ಭಗವಂತ ತೋರಿಸಿದ್ರೆ ಕಾಣಬೇಕಾದ ಸಂಗತಿ. ಆದರೆ ಒಟ್ಟೊಟ್ಟಿಗೆನೆ ಭಗವಂತನ ಸೂಕ್ಷ್ಮ ಮತ್ತು ಅಣೋರಣೀಯಾನ್ ಮಹತೋ ಮಹೀಯಾನ್ ಎರಡು ರೂಪಗಳಿಂದ ನೆಲೆಸಿ ಜೀವರಿಗೋಸ್ಕರ ಸೂಕ್ಷ್ಮ ತತ್ವದಿಂದ ನಿಂತು ರಕ್ಷಣೆಯನ್ನು ಕೊಡ್ತಾನೆ. ಪಶುಗಳ ರೂಪ, ಪಕ್ಷಿಗಳ ರೂಪ, ಅನೇಕ ಪ್ರಾಣಿಗಳ ರೂಪ ಎಲ್ಲ ನಿರೂಪಣೆ ಮಾಡಿದ ಮೇಲೆ
ದೇವತೆಗಳಿಗೆ ಒಂಥರ ಚತುರ್ಮುಖ, ಅವನ ಶರೀರದಿಂದಲೇ ದೇವತೆಗಳೆಲ್ಲ ಮತ್ತೆ ಹುಟ್ಟಿದ್ರು. ಒಮ್ಮೆ ಪರಮಾತ್ಮನ ಶರೀರದಿಂದ ಹುಟ್ಟಿದ್ರು. ಪರಮಾತ್ಮ ಇಡೀ ಬ್ರಹ್ಮಾಂಡವನ್ನ ಮತ್ತೆ ಚತುರ್ಮುಖನಿಗೆ ಶರೀರವನ್ನಾಗಿಸಿ ಆ ಶರೀರದ ಒಂದೊಂದು ಭಾಗದಿಂದ, ಕಣ್ಣಿನಿಂದ ಸೂರ್ಯಚಂದ್ರರು ಬಂದರು, ತೋಳಿನಿಂದ ಇಂದ್ರ ಬಂದ, ಕಾಲಿನಿಂದ ಜಯಂತ ಯಜ್ಞಾದಿಗಳು ಬಂದರು ಅಂತ ಹೀಗೆ ಅನೇಕ ದೇವತೆಗಳ ಸೃಷ್ಟಿಯನ್ನ ಹೇಳಿ ಮತ್ತೊಮ್ಮೆ ಈ ಸೃಷ್ಟಿ ಒಂದು ಸರ್ತಿ ಆಗುವುದಲ್ಲ. ಪ್ರತಿ ಸರ್ತಿ ಚತುರ್ಮುಖ ಒಂದು ದಿನ ಕಳೆದಾಗ ಮತ್ತೊಂದು ಸರ್ತಿ ಈ ಜಗತ್ತು ಎಲ್ಲೋ ಒಂದು ಸರ್ತಿ ಭೂಮಿಯ ಪರಿಸರದ ಅಷ್ಟು ನಾಶ ಆಗುತ್ತೆ. ಈ ಬ್ರಹ್ಮಾಂಡದ ಹೊರಭಾಗದಲ್ಲಿರುವ ಅನೇಕ ಗ್ಯಾಲಕ್ಸಿಗಳೆಲ್ಲ ಪೂರ್ತಿ ನಾಶ ಆಗ್ಲಿಕ್ಕೆ ಅವನ ಆಯುಷ್ಯ ಮುಗಿಬೇಕು. ಅಲ್ಲಿಯ ತನಕ ಮಧ್ಯದಲ್ಲಿ ಈ ಸಣ್ಣ ಪುಟ್ಟ ನಮ್ಮ ತರದ ಯಾವುದು ಸಾಧನೆ ಮಾಡಿ ಹೊಸ ಶರೀರ ಬಂದು ಹೊಸ ಅಸೃಜ್ಯಾವಸ್ಥೆಯಿಂದ ಸೃಜ್ಯಾವಸ್ಥೆಗೆ ಬಂದು ಸಾಧನೆ ಮಾಡ್ಲಿಕ್ಕೆ ಒಂದು ಶರೀರದ ಜಾಗ ಬೇಕಲ್ಲ, ಅಟ್ಮಾಸ್ಫಿಯರ್, ಈ ಭೌಮಂಡಲ ಅನ್ನೋದೊಂದು ಬೇಕಲ್ಲ, ಅದು ಮತ್ತೆ ಮತ್ತೆ ನಿರ್ಮಾಣ ಆಗ್ತಾ ಇರುತ್ತೆ ಚತುರ್ಮುಖನ ಒಂದೊಂದು ದಿವಸದಲ್ಲಿ. ಅಂದ್ರೆ ಒಟ್ಟು 36,000 ಸರ್ತಿ ಈ ಬ್ರಹ್ಮಾಂಡ ಅಂದ್ರೆ ಈ ಭೂಮಿಯ ಪರಿಸರ ಅನ್ನೋದು ಸೃಷ್ಟಿಯಾಗುತ್ತೆ. ಯಾಕೆಂದ್ರೆ ಅವನು 360 ದಿನ 100 ವರ್ಷ ಅಂದ್ರೆ 36,000 ದಿನ ಅವನ ಸೃಷ್ಟಿಯ ದಿನಗಳು. ಪ್ರತಿ ಸೃಷ್ಟಿಯ ದಿನದ ಮೊದಲ 54 ಗಂಟೆ ಅಂದ್ರೆ 54 ಕೋಟಿ ವರ್ಷ ಅಂದ್ರೆ ಉಷಕ್ಕಾಲ ಅದು ಸೃಷ್ಟಿಗಾಗಿ ಮೀಸಲಾಗಿರುತ್ತೆ. ಮುಂದೆ ಅದು ಸೃಷ್ಟಿಯಾಗಿ ರಾತ್ರಿ ಮಲಗುವಾಗ ಮತ್ತೆ ಯಥಾ ಪ್ರಕಾರ ಒಳಕ್ಕೆ ತಗೊಳ್ತಾನೆ, ಮತ್ತೆ ಸೃಷ್ಟಿಯಾಗುತ್ತೆ, ಮತ್ತೆ ತಗೊಳ್ತಾನೆ, ಇದು ನಡೀತಾನೆ ಇರುತ್ತೆ. ಹೀಗೆ ಪ್ರತಿ ಸರ್ತಿ ಆಗುವ ಸೃಷ್ಟಿಯನ್ನು ಹೇಳುವಾಗ ಒಂದೊಂದು ಕಡೆ ಒಂದೊಂದು ತರ ಹೇಳ್ತಾರೆ. ಇಷ್ಟು ಬಾರಿಯೂ ಸೃಷ್ಟಿ ಆಗಬೇಕು ಅಂದಾಗ ಅದರ ಉಲ್ಲೇಖವನ್ನ ಮತ್ತೆ ಮತ್ತೆ ಒಂದೊಂದು ಪುರಾಣದಲ್ಲಿ ಹೇಳ್ತಾ ಹೋಗ್ತಾರೆ. ಹೇಳುವಾಗ ಚೂರು ಹಿಂದೆ ಮುಂದೆ ಹೇಳುವುದಿದೆ. ಅಂದ್ರೆ ಅದು ನಮಗೊಂಚೂರು ತಲೆ ಕೆಡಬೇಕು ಅಂತ ಒಂದು, ಕೆಲವರಿಗೆ ತಲೆ ಕೆಟ್ಟು ಸರಿಯಾಗ್ಲಿಕ್ಕಿಲ್ಲ ಅಂದ್ರೆ ಅವರಿಗೆ ಅಷ್ಟೇ ಅರ್ಥವೇ ಆಗುದಿಲ್ಲ, ಬಿಟ್ಟೇ ಬಿಡ್ತಾರೆ. ಕೆಲವರು ಯಾಕೆ ಹೀಗೆ ಹೇಳಿದ್ರು? ಅದೇ ಋಷಿಗಳು ಇನ್ನೊಂದು ಕಡೆ ಇದೇ ಕಥೆಯನ್ನ ಇನ್ನೊಂದು ತರ ಹೇಳ್ತಾರೆ. ಅದು ಯಾಕೆ ಹಾಗೆ ಹೇಳ್ತಾರೆ ಅಂತ ಸ್ವಲ್ಪ ತಲೆ ಕೆಡಿಸ್ಕೊಂಡು ಇರುವ ತಲೆಯನ್ನ ಖರ್ಚು ಮಾಡಿ ಸ್ವಲ್ಪ ಅದಕ್ಕೆ ಉತ್ತರವನ್ನು ಕಂಡುಹಿಡಿಯುವ ಪ್ರಯತ್ನ ಮಾಡಿದರೆ ಆವಾಗ ಅದರಿಂದ ಒಂದು ಹೊಸ ವಿಷಯ ಗೊತ್ತಾಗುತ್ತೆ. ಕೆಲವು ಕಡೆ ಭೂತಗಳಿಂದ ತನ್ಮಾತ್ರೆಗಳ ಸೃಷ್ಟಿಯನ್ನು ಹೇಳ್ತಾರೆ, ಕೆಲವು ಕಡೆ ತನ್ಮಾತ್ರೆಗಳಿಂದ ಭೂತದ ಸೃಷ್ಟಿಯನ್ನು ಹೇಳ್ತಾರೆ. ನಮ್ಗೆ ಕಿರಿಕಿರಿ ಆಗುತ್ತೆ, ಯಾವುದೋ ಒಂದು ಸರಿಯಾಗ್ಲಿಕ್ಕೆ ಸಾಧ್ಯ, ಎರಡೂ ಹೇಗೆ ಸರಿ? ಯಾಕಂದ್ರೆ ಅದು ಒಂದು ಪುರಾಣದಲ್ಲಿ ಹೇಳಿದ್ದೆ, ಇದು ಒಂದು ಪುರಾಣದಲ್ಲಿ ಹೇಳಿದೆ. ಅಥವಾ ಭಾಗವತದಲ್ಲಿ ನೀವು ನೋಡಿದ್ರೆ ಮೊದಲೊಂದು ಸೃಷ್ಟಿ ಹೇಳುವಾಗ ಈ ತರ ಹೇಳ್ತಾರೆ, ಮತ್ತೆ ಇನ್ನೊಮ್ಮೆ ಕಪಿಲ ಮಹರ್ಷಿಯ ಕಥೆಯನ್ನು ಹೇಳುವಾಗ ಅಲ್ಲಿ ಹೇಳುವ ಸೃಷ್ಟಿಯಲ್ಲಿ ಮತ್ತೊಂದು ಸರ್ತಿ ಈ ಸೃಷ್ಟಿಯನ್ನು ಉಲ್ಟಾ ಹೇಳ್ತಾರೆ. ಏನು ಅಂತ ಯೋಚನೆ ಮಾಡಿದ್ರೆ ಅದರಲ್ಲೊಂದು ಸೂಕ್ಷ್ಮ ಇದೆ. ಮಣ್ಣು ಅದರ ಗುಣ ಯಾವುದು? ಗಂಧ, ಪರಿಮಳ. ಮಣ್ಣು ಮತ್ತೆ ಗಂಧ ನಾವು ಬೇರೆ ಬೇರೆ ಅನ್ಕೊಂಡಿದ್ದೀವಿ, ಬೇರೆ ಬೇರೆ ಅಲ್ಲ. ಅದು ಮಣ್ಣಿನ ಸೂಕ್ಷ್ಮ ಕಣವೇ ಗಂಧವಾಗಿ ನಮಗೆ ಪರಿಮಳಕ್ಕೆ ಗೊತ್ತಾಗುವುದು. ಮಣ್ಣಿನ ಕಣ ಇಲ್ಲದೆ ಇದ್ರೆ ಗಂಧ ಎಲ್ಲಿಂದ ಬರುತ್ತೆ? ಗಂಧಕ್ಕೆ ಸ್ವತಂತ್ರ ಅಸ್ತಿತ್ವ ಇಲ್ಲ. ಅದು ಮರಳಿನ ಪಾರ್ಥಿವ ಕಣಗಳೇ, ಅತ್ಯಂತ ಸೂಕ್ಷ್ಮವಾದ ಕಣಗಳೇ ಹಾಗೆ ಮೂಗಿಗೆ ಹೋಗುತ್ತೆ, ಹೋದಾಗ ಗಮನಕ್ಕೆ ಬರುತ್ತೆ. ಅಂದ್ರೆ ಘನವಾದ ಪದಾರ್ಥವನ್ನ ನಾವು ಭೂತ ಅಂತ ಹೇಳ್ತೇವೆ, ಸೂಕ್ಷ್ಮವಾದ ಪದಾರ್ಥವನ್ನ ಮಾತ್ರೆಗಳು ಅಂತ ಹೇಳ್ತೇವೆ. ಕೆಲವೊಂದು ಸರ್ತಿ ಏನಾಗುತ್ತೆ ಅಂದ್ರೆ ಪೂರ್ತಿ ಪ್ರಳಯ ಆದಾಗ ಯಾವ ಸ್ಥಿತಿಯಲ್ಲಿ ಇರುತ್ತೆ? ಸೂಕ್ಷ್ಮ ಸ್ಥಿತಿಯಲ್ಲಿ ಇರುತ್ತೆ. ಆ ಸೂಕ್ಷ್ಮ ಸ್ಥಿತಿಯಲ್ಲಿರುವ ಕಣಗಳೆಲ್ಲ ಒಟ್ಟಾಗ್ತಾ ಬಂದ್ರೆ ತನ್ಮಾತ್ರೆಯಿಂದ ಭೂತ ಹುಟ್ಟಿತು. ಇನ್ನು ಭೂತ ಹುಟ್ಟಿದ ಮೇಲೆ ಮತ್ತೆ ನಮ್ಗೆ ಗೊತ್ತಾಗ್ಲಿಕ್ಕೆ ಅದರ ಸೂಕ್ಷ್ಮ ಕಣಗಳನ್ನು ಬಿಟ್ರೆ ಮಾತ್ರ ಅದು ಭೂತ ಅಂತ ಗೊತ್ತಾಗುದು. ಹಾಗಾಗಿ ಆ ಮಣ್ಣು ಮತ್ತೆ ಚೂರು ಬಿಸಿ ಆದಾಗ, ಮಳೆ ಬಂದು ಹೊಸ ಮಳೆ ಬಿದ್ದಾಗ ಭೂಮಿಗೆ ಘಮ್ ಅಂತ ಒಂದು ಸ್ಮೆಲ್ ಬರುತ್ತೆ. ಕಲ್ಲು ಒಣ ಇದ್ದಾಗ ಒಂಚೂರು ಸ್ಮೆಲ್ ಇರಲ್ಲ, ಯಾವಾಗ ಅದರ ಮೇಲೊಂದು 2 ಹನಿ ಬಿಟ್ಟು ಘಮ್ ಅಂತ ಸ್ಮೆಲ್ ಬರುತ್ತೆ. ಅಂದ್ರೆ ಭೂತದಿಂದಲೇ ಮತ್ತೆ ತನ್ಮಾತ್ರೆಗಳು ವಾಪಸ್ ನಮಗೆ ಗೊತ್ತಾದದ್ದು. ಹಾಗಾಗಿ ಒಂದೊಂದು ಕಡೆ ಭೂತದಿಂದ ತನ್ಮಾತ್ರೆಗಳು ಅಂತಾರೆ, ಮತ್ತೊಂದು ಕಡೆ ತನ್ಮಾತ್ರೆಗಳಿಂದ ಭೂತಗಳು ಅಂತ ಹೇಳ್ತಾರೆ. ಎರಡೂ ಸರಿನೇ. ಸೂಕ್ಷ್ಮದಿಂದ ಸ್ಥೂಲಕ್ಕೆ ಬರುವುದು ಒಂದಾದ್ರೆ ಸ್ಥೂಲದಿಂದ ಸೂಕ್ಷ್ಮದ ಪರಿಚಯ ಮಾಡಿಕೊಳ್ಳುವುದು ಇನ್ನೊಂದು ವಿಧಾನ ಅಷ್ಟೇ. ಹೀಗೆ ಸೂಕ್ಷ್ಮ ಮತ್ತು ಸ್ಥೂಲ ಸೃಷ್ಟಿಗಳ ಬಗ್ಗೆ ಹೇಳಿ ದೇವತೆಗಳಿಗೆಲ್ಲ ಅಜ್ಜನ ಎದುರುಗಡೆ ಕೂತು ಬೋರ್ ಆಗ್ತಿತ್ತಂತೆ. ಏನಿದು, ಈ ಲೋಕದಲ್ಲಿ ಏನೇನೋ ಸೃಷ್ಟಿ ಆಯ್ತು, ನಮ್ಗೇನೂ ಸಾಧನೆ ಮಾಡ್ಲಿಕ್ಕೆ ಆಗ್ತಿಲ್ಲ, ಸುಮ್ಮನೆ ಆ ಶರೀರದಲ್ಲಿ ಇರಬೇಕು ಅಂತ ಇರ್ತಾ ಇದ್ದೇವೆ ಅಷ್ಟೇ. ಆದ್ರೆ ನಮಗೆ ಸ್ವಲ್ಪ ಸಾಧನೆಗೆ ಬೇಕಾಗಿರುವ ಸೃಷ್ಟಿ ಬೇಕಲ್ವಾ? ದೇವರು ಅಂದ್ರೆ ಚತುರ್ಮುಖ ಒಂದೊಂದೇ ಆಟದ ಸಾಮಾನನ್ನ ರೆಡಿ ಮಾಡಿದ ಹಾಗೆ ಪಟಪಟ ಅಂತ ಮಾಡಿ ಕೊಡ್ತಿದ್ದ.
ಯಾವುದು ಇಷ್ಟ ಆಗಲಿಲ್ಲ ಅವರಿಗೆ. ಅದರಲ್ಲಿ ಮಧ್ಯದಲ್ಲಿ ಏನಾಯ್ತು ಅಂದ್ರೆ ಒಂದು ಹಸುವಿನ ಸೃಷ್ಟಿ ಆಯ್ತು. ಖುಷಿ ಆಯ್ತು ಒಂದು ಸರ್ತಿ, ಅದ್ಭುತ, ಆಹಾ ಏನ್ ಚೆನ್ನಾಗಿದೆ ಈ ಸೃಷ್ಟಿ ಅಂತ ಹೇಳಿ. ಯಾಕೆಂದ್ರೆ ಅದರಲ್ಲಿ ವೇಸ್ಟೇಜೇ ಇಲ್ಲ. ಇಡೀ ಶರೀರದಲ್ಲಿ ಕಲ್ಪವೃಕ್ಷ ಕಾಮಧೇನು ಅಂತ ನಾವು ಯಾಕೆ ಹೇಳುದು ಅಂದ್ರೆ, ಯಾವುದರಲ್ಲಿ ಒಂದು ಸ್ವಲ್ಪವೂ ವೇಸ್ಟೇಜ್ ಇಲ್ವೋ ಅದು ಕಲ್ಪಿಸಿದ್ದನ್ನೆಲ್ಲ ಕೊಡುತ್ತೆ. ನಾವೇನು ಭಾಗವನ್ನು ಕಲ್ಪಿಸಿದ್ರು ಅದರಿಂದ ಒಂದು ಲಾಭ ಇದೆ. ಹಸುವಿನ ಶರೀರ ಕೂಡ ಅತ್ಯಂತ ವಿಚಿತ್ರವಾದದ್ದು. ನಮ್ಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ, ಆದ್ರಿಂದ ನಾವು ಆರಾಮಾಗಿದ್ದೇವೆ. ನಾವು ಉಣ್ಣುವ ಮುಂಚೆ ಗೋಗ್ರಾಸ ಹಿಡದೆ ಇದ್ರೆ ನಮ್ಗೆ ಉಣ್ಣಿಕ್ ರೈಟ್ಸ್ ಇಲ್ಲ. ಆಯ್ತು, ಗೋಗ್ರಾಸ ಇಟ್ಟರೆ ಹಸು ಬರಲ್ಲ ಅಂತ ಆದ್ರೆ ಒಂದು ಕಾಣಿಕೆ ಡಬ್ಬಿ ಇಟ್ಟು ಅದರಲ್ಲಾದ್ರೂ ನಾವು ದಿನಕ್ಕೊಂದು 10 ರೂಪಾಯಿ ಹಾಕಿ, ಕೊನೆಗೆ ಯಾರು ಸಾಕ್ತಿದ್ದಾರೋ ಯಾರು ನೋಡ್ಕೊತಿದ್ದಾರೋ ಅಲ್ಲಿಗೆ ಹೋಗಿ ಅವ್ರಿಗೆ ಕೊಟ್ಟರೆ ನಾವು ಸ್ವಲ್ಪ ಋಣದಿಂದ ಮುಕ್ತರು. ನಾವು ಪ್ರತಿಯೊಬ್ರು ನಮ್ಗೆ ಬೇಕಾದದ್ದನ್ನ ಕುಡಿತೇವೆ, ತಿಂತೇವೆ, ಮೆಲ್ಲುತ್ತೇವೆ ಅಂತ ಅಂದ ಮೇಲೆ ಗೋರಸ ನಮಗೆ ತುಪ್ಪ ಬೇಕು, ಮೊಸರು ಬೇಕು, ಬೆಣ್ಣೆ ಬೇಕು, ಆದ್ರೆ ಗೋವು ಬೇಡ. ಗೋಪಾಲ ಕೃಷ್ಣ ಬೇಕು, ಗೋವು ಬೇಡ. ನಮಗೆ ಈಶ್ವರ ಬೇಕು, ನಂದಿ ವಾಹನನಾಗಿ ಅವನನ್ನು ನಾವು ಉಪಾಸನೆ ಮಾಡ್ತೇವೆ, ಆದ್ರೆ ಗೋ ವೃಷ ಬೇಡ. ಹಾಗಂದ್ರೆ ಆಗುದಿಲ್ಲ. ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕು. ಯಾಕೆಂದ್ರೆ ಅದು ಎಲ್ಲ ದೇವತೆಗಳ ಸನ್ನಿಧಾನದಿಂದ ಕೂಡಿದಂತಹ ಒಂದು ವಿಶಿಷ್ಟವಾದ ಭೂಮಿಯ ರಕ್ಷಣೆಗೋಸ್ಕರ ಇರುವಂತಹ ಜೀವಿ. ಎಲ್ಲ ಜೀವಿಗಳು ಭಗವಂತನ ಸನ್ನಿಧಾನ ಇರ್ತವೆ. ಶುನಿಚೈವ ಶ್ವಪಾಕೇಚ ಪಂಡಿತ ಸಮದರ್ಶಿನ. ಆದ್ರೆ ಹಸುವಿನಲ್ಲಿ ಇನ್ನೂ ವಿಶಿಷ್ಟ, ಅದು ಕೇವಲ ಭೂಮಿಯ ಮೇಲೆ ಇದ್ರೆ ಸಾಕಂತೆ. ಅದರಿಂದ ನಾವು ಏನು ಫಲ ಪಡೆಯುವುದೇ ಅಗತ್ಯ ಇಲ್ಲ. ಅದು ನಮಗೆ ಹಾಲು ಕೊಡ್ತಾ ಇಲ್ಲ, ಅದರಿಂದ ನಮ್ಗೇನು ಉಪಯೋಗ ಇಲ್ಲ, ಬೇಡ. ಅದು ಭೂಮಿ ಮೇಲೆ ಇದ್ರೆ ಸಾಕು. ಭೂಮಿಗೆ ಬರಬಹುದಾದ ಅನೇಕ ತರದ ಪ್ರಾಕೃತಿಕ ವಿಕೋಪಗಳನ್ನೆಲ್ಲ ತಡೆಯುವ ಶಕ್ತಿ ಹಸುವಿಗಿದೆ. ಯಾವತ್ತು ಈ ನೆಲದಿಂದ ಗೋವು ಅನ್ನುವ ಸ್ಪೀಶೀಸ್ ನಾಶ ಆಗುತ್ತೋ ಅವತ್ತು ಭೂಮಿಗೆ ಅಂತ್ಯ. ಆಮೇಲೆ ಭೂಮಿಯ ಮೇಲ್ಮೈಯ ಯಾವ ವಸ್ತುವು ಕೂಡ ಯಥಾಸ್ಥಿತವಾಗಿ ಉಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ಪುರಾಣದಲ್ಲಿ ಹೇಳಿದೆ. ಒಬ್ಬ ಸಂಶೋಧಕ ಈ ವಿಷಯದಲ್ಲಿ ತುಂಬಾ ಅನೇಕ ಜಿಜ್ಞಾಸೆಗಳಿಂದ ವಿಚಾರ ಮಾಡಿ ಅವನು ಈ ಡಿಕ್ಲರೇಷನ್ ಕೊಡ್ತಾನೆ. ಭೂಮಿಯ ಮೇಲೆ ಸ್ಪೀಶೀಸ್ಗಳಲ್ಲಿ ಅತ್ಯಂತ ಅದ್ಭುತವಾದ ಸ್ಪೀಶೀಸ್ ಅಂದ್ರೆ ಹಸು ಅಂತ. ಅವನು ಭಾರತೀಯ ಅಲ್ಲ, ಅವನಿಗೆ ಇಲ್ಲಿ ಯಾವ ಸಂಸ್ಕಾರವೂ ಗೊತ್ತಿಲ್ಲ. ಬೆಳಿಗ್ಗೆ ಎದ್ದು ಗೋವಿಗೆ ನಮಸ್ಕಾರ ಮಾಡಬೇಕು, ಪೂಜೆ ಮಾಡಬೇಕು, ಗೋಪೂಜೆ ಇದೆ, ಬಲಿಪಾಡ್ಯ ಅಂಥದ್ದು ಗೊತ್ತಿಲ್ಲ ಅವನಿಗೆ. ಅವನು ಕೇವಲ ಒಂದು ಈ ಪ್ರಾಣಿಗಳ ಮೇಲಿನ ವಿಶೇಷವಾದ ಅಧ್ಯಯನ ಮಾಡ್ತಾ ಹಸುವಿನ ಬಗ್ಗೆ, ಒಬ್ಬ ಆಸ್ಟ್ರೇಲಿಯಾದವ ದಿ ಕೌ ಅಂತ ಒಂದು ಪುಸ್ತಕ ಬರೆದಿದ್ದಾನೆ. ಅದು ಆಡಿಯೋವಾಗೂ ಸಿಗುತ್ತೆ. ಅವನು ಬರ್ದವನ ಹೆಸರು ಮರ್ತೆ. ಆಶ್ಚರ್ಯ ಆಗುತ್ತೆ, ಇಷ್ಟು ನಮಗೆ ಇಷ್ಟು ವಿಷಯಗಳನ್ನು ಹೇಳಿಯೂ ನಾವು ಅದನ್ನು ನೆಗ್ಲೆಕ್ಟ್ ಮಾಡ್ತೇವೆ. ಆದರೆ ಅದರ ನಿಜವಾದ ಸತ್ಯ ಗೊತ್ತಾದರೆ ನಮಗೆ ತುಂಬ ಬೇಸರ ಆಗಬೇಕು. ನಾವು ಇಷ್ಟು ಹೇಗೆ ಜವಾಬ್ದಾರಿಹೀನರಾದೆವು, ಬೇಜವಾಬ್ದಾರಿತನದಿಂದ ಹೇಗೆ ನಡ್ಕೊಳ್ಳಿಕ್ಕೆ ಸಾಧ್ಯ ಇಂಥ ಸ್ಥಿತಿಯಲ್ಲಿ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ಹಾಗೆ ಹಸುವಿನ ಸೃಷ್ಟಿಯಾದಾಗ ಎಲ್ಲ ದೇವತೆಗಳು ಬಂದು ನೆಲೆಸಿದ್ರಲ್ಲ. ದೇವರ ಸೇವೆ ಮಾಡಿ ಸ್ವಲ್ಪ ಬರುವಾಗ ಲಕ್ಷ್ಮಿ ತಡ ಆಯಿತು. ನಾನೆಲ್ಲಿ, ನಿನಗೆ ಜಾಗ ಇಲ್ಲ, ಅಷ್ಟೊತ್ತಿಗೆ ಅದು ಸಗಣಿ ಹಾಕಿದ್ದಾನೆ, ನನಗಿದೇ ಸಾಕು, ನಾನು ಇದ್ದದ್ರಿಂದ ಅದರಲ್ಲಿ ಪಾವಿತ್ರ್ಯ ಬರುವುದು ಹೊರತು ಎಲ್ಲೋ ಚೆನ್ನಾಗಿರೋ ಜಾಗದಲ್ಲಿ ಹೋಗಿ ಕೂತು ನಾವು ದೊಡ್ಡವರು ಅಂತ ಅನ್ಸ್ಕೊಳ್ದಲ್ಲ. ನಾನು ಎಲ್ಲಿ ಹೋಗ್ತೀನಿ ಅದು ದೊಡ್ಡದಾಗಬೇಕು. ಹಾಗೆ ಲಕ್ಷ್ಮಿ ಗೋಮಯ ಗೋಮೂತ್ರದಲ್ಲಿ ನೆಲೆಸಿ ಎಲ್ಲಾ ದೇವತೆಗಳಿಗಿಂತಲೂ ಅತ್ಯಂತ ಹೆಚ್ಚಿನ ವಿಶಿಷ್ಟವಾದ ಉಪಯುಕ್ತ ವಸ್ತು ಅಂತ ಗೋಮಯ ಗೋಮೂತ್ರ ಆಯಿತು. ಹಾಗಾಗಿ ನಾವು ಪಂಚಗವ್ಯದಲ್ಲಿ ಪಂಚಾಮೃತಗಳಲ್ಲೆಲ್ಲ ಗವ್ಯ ಪದಾರ್ಥಗಳನ್ನು ಬಳಸಿಕೊಳ್ತೇವೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅದರಲ್ಲಿರುವ ವಿಶೇಷವಾದ ಭಗವಂತನ ಸನ್ನಿಧಾನ, ಲಕ್ಷ್ಮಿಯ ಸನ್ನಿಧಾನ. ಆದ್ರೆ ದೇವತೆಗಳು ಹೇಳಿದ್ರು ಇದು ಚೆನ್ನಾಗಿದೆ, ಆದ್ರೆ ಸುಖ ಆಗಲಿಲ್ಲ, ಇನ್ನೂ ಏನೋ ಮಿಸ್ ಆಗಿದೆ ಅಂತ ಅನಿಸ್ತಾ ಇದೆ ಅಂತ. ಆಮೇಲೆ ಅಶ್ವವನ್ನು ಸೃಷ್ಟಿ ಮಾಡಿದಾನೆ ಚತುರ್ಮುಖ. ಅದೂ ತುಂಬಾ ಖುಷಿ ಆಯ್ತು. ಅದರಿಂದಾಗಿ ಅಶ್ವಮೇಧಕ್ಕೆ ಅಷ್ಟು ಮಹತ್ವ. ಕುದುರೆಯನ್ನ ಯಜ್ಞದಲ್ಲಿ ಬಳಸಿಕೊಂಡು ಅದರ ಯಾಕೆಂದ್ರೆ ಅದು ಇಂದ್ರಿಯಗಳ ಸಂಕೇತ. ಇಂದ್ರಿಯಾಣಿ ಹಯಾನಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾಬುದ್ಧಿ ಬುದ್ಧೇರಾತ್ಮ ಮಹಾಂತರಃ ಅಂತ. ಇಂದ್ರಿಯಾಣಿ ಹಯಾನ್ ಆಹುಹು. ಹಯ ಅಂದ್ರೆ ಕುದುರೆ. ನಮ್ಮ ಇಂದ್ರಿಯಗಳ ಪ್ರತೀಕವಾಗಿ ಅದು ಇರುವುದರಿಂದ ಅದು ಬಹಳ ವಿಶಿಷ್ಟವಾದದ್ದು. ನಮ್ಗೆ ಈಗ ಈ ಅಶ್ವಶಾಸ್ತ್ರದ ಬಗ್ಗೆ ಎಲ್ಲೋ ರೇಸ್ ಕೋರ್ಸಲ್ಲೂ ಒಂದಿಷ್ಟು ಜನ ಓಡಿಸೋರ ಬಗ್ಗೆ ಅದನ್ನ ಬಳಸ್ಕೊಳ್ತಾರೆ. ಬಿಟ್ರೆ ಹಿಂದೆ ಎಲ್ಲ ಜಟಕಾ ಬಂಡಿ, ಕುದುರೆ ಗಾಡಿ, ಇನ್ನೆಲ್ಲಿ ಆದ್ರೂ ಇದ್ರೆ ಮೆರವಣಿಗೆಗೆ ಆನೆ, ಇದು ಮೂರೇ ಸಾರಿಗೆ ಸಂಪರ್ಕ. ಬಿಟ್ರೆ ಬೇರೆದನ್ನು ನಾವು ಬಳಸಿ ಗೊತ್ತಿರಲಿಲ್ಲ, ಅಂದರೆ ಸಾಮಾನ್ಯ ಜನಜೀವನದ ವಿಷಯದಲ್ಲಿ. ಆದ್ರಿಂದ ಅದರಲ್ಲಿ
ಕುದುರೆ ಬಹಳ ವಿಶಿಷ್ಟವಾದದ್ದು. ನನಗೆ ಅದರ ಬಗ್ಗೆ ಹೆಚ್ಚು ತಿಳುವಳಿಕೆ ಇಲ್ಲ. ನೀವು ಇತಿಹಾಸದಲ್ಲಿ ರಾಜರ ಚರಿತ್ರೆಗಳನ್ನು ಓದಿ, ಅಲ್ಲಿ ಕುದುರೆಗಳು ಎಷ್ಟು ಜೀವ ಕೊಡ್ತಾರೆ ಅಂತ ಗಮನಿಸಿ. ತನ್ನ ಯಜಮಾನನನ್ನು ಉಳಿಸಿಕೊಳ್ಳಿಕ್ಕೋಸ್ಕರ ಶತ್ರುವಿಂದ ಪೆಟ್ಟಾದಾಗ ತಾನೇ ಯಜಮಾನನನ್ನು ಬೆನ್ನ ಮೇಲೆ ಹಾಕೊಂಡು ದೂರ ಕರ್ಕೊಂಡು ಹೋಗಿ ಅವನಿಗೆ ಚಿಕಿತ್ಸೆ ಕೊಡುತ್ತೆ. ಅವನನ್ನ ಮೂಸಿ ಎಬ್ಬಿಸಿ ಏಳು ಅಂತ ಹೇಳಿ ಅವನನ್ನ ಅಂಗಲಾಚುತ್ತೆ. ಪ್ರಾಣಿಗಳೇ ಸಾಮಾನ್ಯ ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ, ಮನುಷ್ಯ ಮಾತ್ರ ಪ್ರೀತಿಗೆ ಕೊಳ್ಳಿಡು. ಬೇರೆ ಯಾವ ಪ್ರಾಣಿಗಳು ಕೂಡ ಒಮ್ಮೆ ಪ್ರೀತಿಸಿದ್ವು ಅಂದ್ರೆ ಅವುಗಳಿಗೆ ಮತ್ತೆ ಮೋಸ ಮಾಡ್ಲಿಕ್ಕೆ ಗೊತ್ತೇ ಇಲ್ಲ. ಅವುಗಳು ಮೋಸ ಹೋಗ್ತಾವೆ ಹೊರತು ಮೋಸ ಮಾಡ್ಲಿಕ್ಕೆ ಗೊತ್ತಿಲ್ಲ ಅವುಗಳಿಗೆ. ಅದರಲ್ಲೂ ಕುದುರೆ ಬಹಳ ಹಚ್ಚಿಕೊಳ್ಳುತ್ತೆ, ಮನುಷ್ಯನನ್ನ ಬಹಳ ಬೇಗ ಅರ್ಥೈಸಿಕೊಳ್ಳುತ್ತೆ, ಮನುಷ್ಯನ ಮನಸ್ಸನ್ನು ಕೂಡಲೇ ಅರ್ಥ ಮಾಡಿಕೊಳ್ಳುತ್ತೆ. ಆದರೂ ದೇವತೆಗಳು ಹೇಳಿದ್ರು, ಚೆನ್ನಾಗಿದೆ, ಅಶ್ವಮೇಧಾದಿ ಯಾಗಗಳಲ್ಲಿ ಬಹಳ ವಿಶಿಷ್ಟವಾದ ಸ್ಥಾನ ಇದೆ, ಆದರೂ ಸಾಕಾಗಲಿಲ್ಲ. ಆಗ ಒಂದು ಪುರುಷ ದೇಹವನ್ನ, ಮನುಷ್ಯ ದೇಹವನ್ನ ಸೃಷ್ಟಿ ಮಾಡಿದಂತೆ. ದೇವತೆಗಳು ಕುಣಿದು ಕುಪ್ಪಳಿಸಿದ್ರಂತೆ, ಆಹಾ ಹಾ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ. ಯಾಕೆಂದ್ರೆ ನಾವು ಕೆಲಸ ಮಾಡ್ತಾ ಅವರಿಂದನೂ ಕೆಲಸ ಮಾಡಿಸ್ತಾ ತುಂಬಾ ಪ್ರಯೋಜನ ಇದೆ. ಮಲ್ಟಿ ಟಾಸ್ಕ್, ಒಟ್ಟೊಟ್ಟಿಗೆ ಅನೇಕ ಕೆಲಸಗಳನ್ನು ಮಾಡ್ಲಿಕ್ಕಾಗುತ್ತೆ ಇದರಲ್ಲಿ. ಅದರಿಂದಾಗಿ ಇದು ಕೇವಲ ಒಂದು ಆಟದ ಗೊಂಬೆ ತರ ಅಲ್ಲ. ಅದರಲ್ಲಿ ಕೆಲಸ ಮಾಡಿಸಿ ಅವನಿಗೂ ಗೊತ್ತಾಗುತ್ತೆ ನಾನೇನು ಮಾಡ್ತಿದ್ದೇನೆ, ನಾನು ಯಾಕೆ ಮಾಡಬೇಕು, ಏನು ಖುಷಿ ಪಡಬೇಕು ಅಂತ ಅನ್ನೋದು ಅವನಿಗೂ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡ್ತಾ, ನಾವು ಆ ಪ್ರಜ್ಞೆಯಲ್ಲಿ ಒಂದು ಭಾಗವಾಗಿ ಇರ್ತಾ, ಜೊತೆಗೆ ಸ್ವಲ್ಪ ನಮ್ಮನ್ನ ವಿರೋಧಿಸುವ ದೈತ್ಯರು ಕೂಡ ಸೇರಿಕೊಳ್ತಾರೆ. ಅವರಿಗೂ ಜಾಗ ಬೇಕು ಅಂತ ಬಿಡಲ್ಲ ಅವರು, ಎಲ್ಲಿ ಸಿಕ್ಕಿದ್ರು ನಮಗೂ ಬೇಕು ಅಂತಾರೆ ಅವರು. ಅದು ಕೂಡ ದೇವರ ಮಕ್ಕಳೇ ಅಲ್ವಾ. ಹಾಗಾಗಿ ದೇವರು ಅವರಿಗೊಂಚೂರು ಜಾಗ ಕೊಡ್ತಾನೆ. ಕೊಟ್ಟಾಗ ಅವರ ನಡುವಿನ ಆ ಕಿತ್ತಾಟದಲ್ಲಿ ಸಾಧಕನ ಕಥೆ ಏನು, ದೇವರೇ ಗತಿ. ಅವನಿಗೆ ಎಚ್ಚರ ಇದ್ರೆ ಸರಿ, ಇಲ್ಲ ಅಂದ್ರೆ ಕೌರವರೇ ಗೆದ್ದು ಬಿಡುತ್ತಾರೆ. ಕೃಷ್ಣನ ಪಕ್ಷ ಗೆದ್ದಿದ್ರೆ, ಕೃಷ್ಣನ ಪಕ್ಷ ನೆನಪಿದ್ರೆ ಪಾಂಡವರು ಗೆಲ್ತಾರೆ. ಕೃಷ್ಣ ಇದ್ದಾನೆ ಅನ್ನೋದು ಮರ್ತು ಬಿಡುತ್ತೇವೆ. ಆದ್ರಿಂದಾಗಿ ನಾವು ಲೌಕಿಕವಾದ ಚಿಂತನೆಯಲ್ಲೇ ನಮ್ಮ ಬದುಕನ್ನು ಕಳೀತೇವೆ. ಆದ್ರಿಂದಾಗಿ ಕೌರವರು 100 ಜನ ಒಳ್ಳೆ ಕೆಲಸಕ್ಕೆ ಹೋಗೋಣ ಅಂದ್ರೆ ಸರಿ ಆಯ್ತು ಹೋಗೋಣ ಅಂತ ಹೇಳುವ ಮನಸ್ಸು 4-5 ಕಾರಣ. ಬೇಡ ಹೇಳಲಿಕ್ಕೆ ನಮ್ಮ ಹತ್ರ 100 ಸೀರಿಯಲ್ಗಳಿದ್ದಾವೆ, 100 ಕಾರಣಗಳಿದ್ದಾವೆ, 100 ಮನೆಯ ಮಂದಿ ಅಕ್ಕಪಕ್ಕದ ಜನರ ಅಹವಾಲುಗಳಿವೆ. ಅದು ತಡೆಯುತ್ತೆ. ಬೇಡಪ್ಪ, ಏನು ಯಾರು ಹೋಗಿ ಮುದ್ದಾರಾದವರು ಇದ್ದಾರೆ, ಅವರೆಲ್ಲ ಏನೋ ಹೇಳ್ತಿರ್ತಾರೆ, ಅವ್ರು ಸ್ಟೇಜ್ ಮೇಲೆ ಕೂತಿದ್ದಾರೆ ಅಂತ ಅವರಿಗೊಂದು ದೊಡ್ಡ ಕಿರೀಟ, ನಾವು ಅದನ್ನು ಮನೆಯಲ್ಲಿ ಮಾಡ್ಲಿಕ್ಕಾಗುತ್ತೆ ಅದನ್ನೆಲ್ಲ ಅಂತ ನಾವೇ ಅದನ್ನು ದೂರಿ ಗೊತ್ತೇ ಆಗದ ಹಾಗೆ ಅದರಿಂದ ದೂರವಾಗುವ ಸ್ಥಿತಿ ಬರುತ್ತೆ. ಆದರೆ ಮನುಷ್ಯನ ಶರೀರಕ್ಕೆ ಇರುವಂತಹ ಮಹತ್ವ ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲದೆ ಇದೆ. ತುಂಬ ದೊಡ್ಡ ಸಂಪತ್ತು ಯಾವುದು ಅಂತ ದೇವರು ಕೊಟ್ಟದ್ರಲ್ಲಿ ನಮಗೆ ಈ ಶರೀರವೇ ದೊಡ್ಡ ಸಂಪತ್ತು. ಅದರ ಜೊತೆಗೆ ನಮಗೆ ಸಿಕ್ಕ ಪರಂಪರೆ, ನಮಗೆ ಸಿಕ್ಕಿದ ಗುರುಗಳು, ನಮಗೆ ಸಿಕ್ಕಿದ ತಂದೆ ತಾಯಿ, ನಮಗೆ ಸಿಕ್ಕಿದ ಸಜ್ಜನರ ಅನುಬಂಧ, ಅದಕ್ಕಾಗಿ ನಾವು ನಿಜವಾಗಿಯೂ ಅದನ್ನು ಅರ್ಥ ಮಾಡಿಕೊಂಡು ಅಧ್ಯಯನಕ್ಕಾಗಿ ಮೀಸಲಿಟ್ಟರೆ ಪಡೆದ ವಿದ್ಯೆ, ಇದು ಮತ್ತೆ ಮತ್ತೆ ಜನ್ಮಾಂತರಕ್ಕೂ ನಮ್ಮನ್ನು ಕಾಪಾಡುವಂಥದ್ದು. ವಿದ್ಯಾ ಕರ್ಮ ಸುತಾ ಇತಿ. ವಿದ್ಯಾ ಸತ್ಕರ್ಮ ಮತ್ತು ನಮ್ಮ ಒಳ್ಳೆಯ ಸಂತತಿ. ನಾವು ಯಾಕೆ ಆ ಸಂತತಿಯ ಬಗ್ಗೆ ಕಾಳಜಿ ವಹಿಸಬೇಕು ಅಂದ್ರೆ, ನಮಗೆ ಹಿರಿಯರು ಕೊಟ್ಟು ಹೋದದ್ದನ್ನು ನಾವು ನಮ್ಮ ಮಕ್ಕಳ ಮೂಲಕ ಅದನ್ನು ದಾಟಿಸಿ ಹೋದ್ರೆ ಮೇಲಿನ ಲೋಕಗಳಿಗೆ ಹೋಗುವಾಗ ನಮಗೆ ದಾರಿ ತೆರೆಯುತ್ತೆ. ನಾವು ಮಾಡಬೇಕಾದ ಕೆಲಸವನ್ನು ಮಾಡಿಯೂ ನಮ್ಮ ಪರಂಪರೆಗೆ ಅದರ ಬೀಜವನ್ನು ಬಿತ್ತದೆ, ಅಲ್ಲಿಂದ ಹೊರಟೆವು ಅಂದ್ರೆ ನಮ್ಗೆ ಯಾವತ್ತೂ ಕೂಡ ಬಿಡುಗಡೆಯ ದಾರಿಯ ಕಡೆಗಿನ ಸಾಧನೆಗೆ ನಮ್ಮದೇ ಸಾಧನೆ ಮುಖ್ಯ. ಮಕ್ಕಳು ಮಾಡೋದ್ರಿಂದ ಮೋಕ್ಷಕ್ಕೆ ಹೋಗಲ್ಲ. ಮಕ್ಕಳು ಮಾಡೋದ್ರಿಂದ ಶ್ರಾದ್ದಾದಿ ಕರ್ಮಗಳಿಂದ ಪಿತ್ರಾದಿ ದೇವತೆಗಳ ಅನುಗ್ರಹವನ್ನು ಪಡೆದು ಮೇಲಿನ ಲೋಕಕ್ಕೆ ಹೋಗ್ಲಿಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಇಲ್ಲ ಅಂದ್ರೆ ಸ್ವಲ್ಪ ಕಾಯಬೇಕಾಗುತ್ತೆ. ಮತ್ತೆ ಇನ್ಯಾರೋ ಒಬ್ಬ ಬರ್ತಾನೆ, ಇವನಿಗೆ ಶ್ರಾದ್ದಾದಿ ಇವನಿಂದ ನೆಚ್ಚಿಕೊಂಡು ಬದುಕಿದೆ ಯಾವುದೋ ಒಬ್ಬ ವ್ಯಕ್ತಿ. ಕೆಲವೊಮ್ಮೆ ಮಕ್ಕಳೇ ಮಾಡಬೇಕು ಅಂತಿಲ್ಲವಿ, ಯಾರೋ ಮಾಡ್ತಾರೆ. ಮಕ್ಕಳೇ ಎಷ್ಟೋ ಸರ್ತಿ ಇಕ್ಕಟ್ಟಾಗಿ ಬಿಡ್ತಾರೆ, ಅವರಿಂದನೇ ಎಷ್ಟೋ ಸರ್ತಿ ಅನರ್ಥಗಳು ಉಂಟಾಗುತ್ತೆ. ಅದರಿಂದಾಗಿ ನಮಗೆ ಸಂತತಿ ಅನ್ನೋದು ಬೇಕು ಅನ್ನೋದು ಪ್ರಾಮಾಣಿಕವಾದ ಅಪೇಕ್ಷೆ. ಆದರೆ ಅದರಿಂದ ಉದ್ಧಾರ ಆಗ್ತೇವೆ ಅಂತ ಅನ್ನೋ ಕೆಟ್ಟ ಕನಸು ಬೀಳಬಾರದು. ನಮ್ಮ ಸಾಧನೆ ನಾವೇ ಮಾಡಬೇಕು. ಈ ಮಾತನ್ನ ಭೀಷ್ಮಾಚಾರ್ಯ ಹೇಳ್ತಾರೆ, ಅಲ್ಲ ಮಕ್ಕಳಿಲ್ಲ ನಿಮ್ಗೇನ್ ಗತಿ ಅಂತ. ಆಗ ಭೀಷ್ಮ ಹೇಳುವ ಮಾತು, ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ ನಾತ್ರ ಸಂಶಯ. ಮಕ್ಕಳಿಲ್ಲ ಅನ್ನೋದಕ್ಕೆ ನೀವು ನನ್ನನ್ನು ಮೋಕ್ಷಕ್ಕೆ ಹೋಗ್ಲಿಕ್ಕಾಗಲ್ಲ ಅಂತ ಹೇಳಿಬೇಡಿ. ಸದ್ಧರ್ಮ, ಯಾರು ಸಾತ್ವಿಕವಾದ ಧರ್ಮದಲ್ಲಿ ತನ್ನ ಬದುಕಿನ ಸಮಸ್ತವನ್ನು ಕಳೆದಿದ್ದಾನೋ ಅವನಿಗೆ ಮೋಕ್ಷನೇ ಆಗುತ್ತೆ. ಮಕ್ಕಳಿಲ್ಲ ಅಂದ್ರೂ ಮೋಕ್ಷ ಆಗುತ್ತೆ. ಧೃತರಾಷ್ಟ್ರನಿಗೆ 100 ಜನ ಮಕ್ಕಳಿದ್ದೇನು ಉಪಯೋಗ ಆಯಿತು? ಯಾರಾದ್ರೂ ಪಿಂಡ ಹಾಕ್ಲಿಕ್ಕೆ ಉಳಿದ್ರ? ಸತ್ತೋದು.
ಅವನಿಗೆ ಮೋಕ್ಷ ಆಗಲಿಲ್ವಾ? 3ನೇ ಸ್ಕಂದದಲ್ಲಿ ಮತ್ತೆ ಅವನು ಹೇಗೆ ಘಟಾಂಬರ ಮಿವಾಂಬರೇ, ತಾನು ಕಾಳ್ಗಿಚ್ಚಿನಲ್ಲಿ ಉತ್ಕ್ರಾಂತಿಯ ಮೂಲಕ ದೇಹವನ್ನು ತ್ಯಾಗ ಮಾಡಿ ಭಗವಂತನ ಪಾದ ಸೇರಿದ ಅಂತಿದೆ. ಮಕ್ಕಳೇನ್ ಮಾಡಿದ್ರು? ಮಕ್ಕಳು ಅದೊಂದು ಸಾಮಾಜಿಕ ಜವಾಬ್ದಾರಿ ಮತ್ತು ನಮಗೆ ತಿಳಿದ ಸಂಗತಿಯನ್ನು ಹಂಚಿ ಹೋಗಬೇಕು ಅನ್ನೋ ಋಣ ಪರಿಹಾರಕವಾದ ಕಾರ್ಯ. ಅದಕ್ಕಾಗಿ ಶ್ರಾದ್ದಾದಿ ಕರ್ಮಗಳನ್ನು ನಡೆಸುವುದು. ಬದುಕಿದ್ದಾಗ ನೋಡ್ಕೊಳ್ಳೋದೆ. ಶ್ರಾದ್ದ ಚೆನ್ನಾಗಿ ಮಾಡ್ತಾನೆ ಅಂದ್ರೆ ಏನು ಉಪಯೋಗ? ಜೀವತೋ ವಾಕ್ಯಕರಣಾತ್. ಬದುಕಿದ್ದಾಗ ಚೆನ್ನಾಗಿ ನೋಡ್ಕೊಂಡ್ರೆ ಅದಕ್ಕೆ ಮಕ್ಕಳು ಅನ್ನೋದಕ್ಕೆ ಗುಣ. ಪುನ್ನಾಮ ನರಕಾತ್ ತ್ರಾಯತೇತಿ ಪುತ್ರ. ಪುತ್ ಅಂತ ಒಂದು ನರಕ ಇದೆ. ಅಲ್ಲಿ ನಾವು ಸಂಸ್ಕಾರಯುಕ್ತರನ್ನಾಗಿಸದೇ ಇದ್ರೆ ಅವಾಗ ಅಲ್ಲಿ ಆ ಪಿತೃಲೋಕದ ಭಾಗದಲ್ಲಿ ಅವನನ್ನ ಚೆನ್ನಾಗಿ ದಂಡಿಸ್ತಾರೆ. ಆದರೆ ಸಂಸ್ಕಾರ ಕೊಟ್ಟು ಒಳ್ಳೆ ರೀತಿಯಿಂದ ಮಕ್ಕಳನ್ನು ಬೆಳೆಸಿದ್ದ ಅಂದ್ರೆ ಆ ನರಕದ ಗೇಟ್ ಪಾಸ್ ಹತ್ರಕ್ಕೆ ಸೇರಿಸಲ್ಲ. ನೀವು ಸ್ಟ್ರೈಟ್ ಸೀದ ಒಳಗೆ. ಯಮನದ 2 ರೂಪ ಇದೆ, ಒಂದು ಯಮ, ಇನ್ನೊಂದು ಧರ್ಮ ಅಂತ. ಯಮ ಅಂದ್ರೆ ಕೋಣದ ಮೇಲೆ ಕೂತ ರಾಕ್ಷಸರನ್ನ ನಿರಾಕರಿಸುವ ಅಥವಾ ಶಿಕ್ಷಿಸುವ ರೂಪ. ಧರ್ಮ ಅಂದ್ರೆ ಸಜ್ಜನರನ್ನ ಅತ್ಯಂತ ನಗುವಿನಿಂದ ಕೂಡಿದ ಸ್ವಾಗತದ ಸಮಿತಿಯಲ್ಲಿ ತಾನೇ ನಿಂತು ಬನ್ನಿ ಬನ್ನಿ ಅಂತ ಪನ್ನೀರು ಹಾಕಿ ಕರ್ಕೊಂಡು ಹೋಗುವಂತಹ ರೂಪಕ್ಕೆ ಧರ್ಮ ಅಂತ ಹೆಸರು. ಅತ್ಯಂತ ಆನಂದಮಯವಾದ ರೂಪ ಅದು. ಹೀಗೆ ಜೀವರನ್ನ ಸೃಷ್ಟಿಸುವ ಅಂದ್ರೆ ಮನುಷ್ಯ ಶರೀರವನ್ನು ಸೃಷ್ಟಿಸುವ ಕಾರ್ಯ ಚತುರ್ಮುಖನಿಂದ ನಡೆದಾಗ ತತ್ತದ್ದೇವತೆಗಳು ತತ್ವದೇವತೆಗಳು ಆ ಜೀವರಲ್ಲಿ ಶರೀರದಲ್ಲಿ ಮನುಷ್ಯ ಶರೀರದಲ್ಲಿ ಪ್ರವೇಶಿಸಿ ಬಹಳ ಆನಂದದಿಂದ ತಮ್ಮ ಕರ್ತವ್ಯಕ್ಕೆ ಮುಂದಾದರು ಅನ್ನುವ ಅಂಶಕ್ಕೆ ನಾವು ಇವತ್ತಿನ ಈ ಚಿಂತನೆಯನ್ನು ಮುಗಿಸೋಣ. ನಾಳೆ ವೇದ ವಿದ್ಯೋಪದೇಶ ಮತ್ತು ಯಾವ ಯಾವ ಉಪಾಸನೆಗೆ ಮಂತ್ರಗಳು ಬೇಕು ಮತ್ತು ಅದರ ದೀಕ್ಷೆಯ ಕ್ರಮ ಏನು ಇತ್ಯಾದಿಗಳನ್ನು ನಾಳೆ ಹೇಳ್ತಾರೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಕೃಷ್ಣಾರ್ಪಿತಂ ಅಸ್ತು.